ಹಲೋ ಸ್ಟೂಡೆಂಟ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಚೆನ್ನಾಗಿ ಓದ್ಕೋತಿದ್ದೀರಾ ಅಂತ ಹೇಳಿ ಅನ್ಕೋತೀನಿ. ನಾವು ಹಿಂದಿನ ವಿಡಿಯೋದೊಳಗ ನಮ್ಮ 10ನೇ ತರಗತಿ ತ್ರಿಕೋನಮಿತಿ ಪ್ರಸ್ತಾವನೆ ಪಾಠದ ಮೇಲಿನ 1 ಅಂಕದ ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡಿದ್ರಿ. ಈ ಒಂದು ವಿಡಿಯೋದೊಳಗ 2 ಅಂಕದ ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡೋಣ. ಓಕೆ, ಸೊ ನಾನು ನಿಮ್ಮ ಗಣಿತ ಟೀಚರ್ ಮೃತ್ಯುಂಜಯ್. ಬನ್ನಿ ಒಂದೊಂದಾಗಿ ಪ್ರಶ್ನೆಗಳನ್ನ ನೋಡ್ಕೊತ ಹೋಗ್ರಿ. ಸೊ ಇದ್ರೊಳಗ 2 ಅಂಕದ ಮೊದಲನೆಯ ಪ್ರಶ್ನೆ 43ನೇದು ಏನೈತ್ರಿ? sin θ is equal to that 12 ಭಾಗಲೆ 13 ಮತ್ತು cos θ is equal to 5 ಭಾಗಲೆ 13 ಆದಾಗ ಸೆಕೆಂಡ್ ಥೀಟಾ ಮತ್ತು ಟ್ಯಾನ್ ಥೀಟಾಗಳ ಬೆಲೆಗಳನ್ನ ಕಂಡುಹಿಡಿಯಿರಿ ಅಂತ ಹೇಳಕತ್ತಾರ್ರಿ. ಸೊ ಮೊದಲು ನಾವು ಮಾಡ್ಬೇಕಾದಂತ ಕೆಲಸ ಅವ್ರು ಏನ್ ಕೊಟ್ಟಿದ್ದಾರೆ ಅದನ್ನ ಬರ್ಕೊಳ್ಳಂತ್ರಿ. ಸರಿನಾ? ಏನೇನ್ ಕೊಟ್ಟಿರಿ ಅವರು? sin θ is equal to 12 ಭಾಗಲೆ 13 ಮತ್ತೆ ಇನ್ನೊಂದು ಬೆಲೆ ಕೊಟ್ಟಾರ, ಅದೇನು ಅಂತಂದ್ರೆ cos θ is equal to 5 ಭಾಗಲೆ 13. cos θ is equal to 5 ಭಾಗಲೆ 13. ಹಾಗಾದ್ರೆ ಅವರು ಕೇಳಿರುವಂತಹ ಬೆಲೆಗಳು ಯಾವ್ಯಾವ ಅಂತಂದ್ರೆ ಸೀಕಂಟ್ ಥೀಟಾದ ಬೆಲೆ ಏನಾಗಿರ್ತತಿ ಮತ್ತು ಟ್ಯಾನ್ ಥೀಟಾದ ಬೆಲೆ ಏನಾಗಿರ್ತತಿ ಅಂತ ಕೇಳಾಕತ್ತಾರ್ರಿ. ಓಕೆ, ಸೊ ಮೊದಲು ಏನದ್ರಿ? ಸೀಕಂಟ್ ಥೀಟಾ. ಸೀಕಂಟ್ ಥೀಟಾ ಅನ್ನೋದು ಏನಪ್ಪಾ ಅಂದ್ರೆ ಕಾಸ್ ಥೀಟಾದ ವಿಲೋಮ ಆಗೈತಿ, ವ್ಯುತ್ಕ್ರಮ ಆಗೈತಿ. ಹಿಂಗಾಗಿ ನಾವು ಸೀಕಂಟ್ ಥೀಟಾವನ್ನ ಡೈರೆಕ್ಟ್ ಆಗಿ ಕಂಡು ಹಿಡ್ಕೋತೀವಿ. ಹೆಂಗ್ರಿ? ಕಾಸ್ ಥೀಟಾ ಇಸ್ ಈಕ್ವಲ್ ಟು 1 ಭಾಗಲೆ, ಸಾರಿ ನಾನು ಇದನ್ನ ಇಲ್ಲಿ ನಮಗೆ ಕೇಳಿದ ಬೆಲೆ ಸೀಕಂಟ್ ಥೀಟಾ ಐತಿ, ಅದರ ಸಂಬಂಧ ಎಡಗಡೆ ಸೀಕಂಟ್ ಥೀಟಾ ಬರೆಯೋಣ ಅಂತ. ಓಕೆ, ಸೀಕಂಟ್ ಥೀಟಾ ಇಸ್ ಈಕ್ವಲ್ ಟು 1 ಭಾಗಲೆ ಕಾಸ್ ಥೀಟಾ. ಒಪ್ಕೋತೀರಾ? ರೈಟ್. ಸೊ ಕಾಸ್ ಥೀಟಾ ಬೆಲೆಯನ್ನ ಇಲ್ಲಿ ಹಾಕ್ರಿ, ನಮಗೆ ಉತ್ತರ ಸಿಗ್ತೈತ್ರಿ 1 ಭಾಗಲೆ 5 ಭಾಗಲೆ 13. ಇದು ಭಾಗಲೆ 5 ಭಾಗಲೆ 13 ಐತಿ ಅಂತಂದ್ರೆ ಏನಾಗತ್ರಿ? ಮೇಲ್ಗಡೆ ಹೋದ್ರೆ ವ್ಯುತ್ಕ್ರಮ ಆಗ್ತೈತಿ. ಅಂದ್ರೆ 5 ಭಾಗಲೆ 13 ಇದ್ದಿದ್ದು ಏನಾಗತ್ತಪ್ಪ ಅಂತಂದ್ರ 13 ಭಾಗಲೆ 5 ಆಗ್ತೈತಿ. ಹಂಗಂದ್ರೆ ಇಲ್ಲಿ ಸೀಕಂಟ್ ಥೀಟಾ ಬೆಲೆ ಏನಾಗೈತಿ ಅಂತಂದ್ರ 13 ಭಾಗಲೆ 5 ಆಗೈತಿ. ಓಕೆ, ನಂತರ ಟ್ಯಾನ್ ಥೀಟಾ. ಟ್ಯಾನ್ ಥೀಟಾ ಅಂತಂದ್ರೆ ಇಲ್ಲಿ ನಮಗೆ ಟ್ಯಾನ್ ಥೀಟಾ ವಿಲೋಮ ಕಾಸ್ ಥೀಟಾ ಅದು ನಮ್ಗೆ ಇಲ್ಲಿ ಇಲ್ಲ. ಆದ್ರೆ ಅವ್ರು ಏನ್ ಕೊಟ್ಟಾರಿ? ಸೈನ್ ಥೀಟಾ ಮತ್ತೆ ಕಾಸ್ ಥೀಟಾ ಕೊಟ್ಟಾರ. ಟ್ಯಾನ್ ಥೀಟಾಗ ಈ ಸೈನ್ ಥೀಟಾ ಮತ್ತೆ ಕಾಸ್ ಥೀಟಾಗ ನಮಗೆ ಸಂಬಂಧ ಗೊತ್ತೈತಿ. ಅದೇನಪ್ಪಾ ಅಂತಂದ್ರೆ ಟ್ಯಾನ್ ಥೀಟಾ ಇಸ್ ಈಕ್ವಲ್ ಟು ಸೈನ್ ಥೀಟಾ ಭಾಗಲೆ ಕಾಸ್ ಥೀಟಾ. ಕರೆಕ್ಟಾ? ಹಾಗಾದ್ರೆ ನಾವೇನ್ ಮಾಡೋಣ ಅಂದ್ರೆ ಇಲ್ರಿ, ಸೈನ್ ಥೀಟಾ ಮತ್ತು ಕಾಸ್ ಥೀಟಾದ ಬೆಲೆಗಳನ್ನ ಹಾಕೊಂಡ್ವಿ ಅಂದ್ರೆ ನಮ್ಗೆ ಉತ್ತರ ಸಿಕ್ಕಿರ್ತೈತಿ. ಸೈನ್ ಥೀಟಾ ಅಂದ್ರೆ ಏನ್ ಕೊಟ್ಟಾರ್ರಿ? 12 ಭಾಗಲೆ 13, 12 ಭಾಗಲೆ 13 ಭಾಗಲೆ ಇಲ್ಲೇನದ್ರಿ 5 ಭಾಗಲೆ 13, 5 ಭಾಗಲೆ 13. ಸರಿನಾ? ರೈಟ್. ಈಗ ನಮ್ಗ ಇಲ್ಲಿ ದಟ್ ಈ 5 ಭಾಗಲೆ 13 ಕೆಳಗಿದ್ದಕ್ಕೆ ಇದು ಹೊಳ್ಳಿ ಉಲ್ಟಾ ಇದ್ರ ಮೇಲೆ ಹೋಯ್ತು ಅಂದ್ರೆ ವ್ಯುತ್ಕ್ರಮ ಆಗ್ತೈತಿ. ಅಂದ್ರೆ ಇಲ್ಲಿ ಏನ್ ಬರ್ತೈತಿ ಅಂತಂದ್ರೆ ಟ್ಯಾನ್ ಥೀಟಾ ಇಸ್ ಈಕ್ವಲ್ ಟು 12 ಭಾಗಲೆ 13, 12 ಭಾಗಲೆ 13, 5 ಭಾಗಲೆ 13ದ ವ್ಯುತ್ಕ್ರಮ ಏನಾಗತ್ರಿ? 13 ಭಾಗಲೆ 5 ಆಗಿರ್ತೈತಿ. ಓಕೆ, 5 ಭಾಗಲೆ 13 ಇದು ಹೋದಂದ್ರೆ ಇದು ಛೇದ ಇದ್ದಿದ್ದು ಅಂಶಕ್ಕೆ ಬರ್ತದೆ, ಅಂಶ ಇದ್ದಿದ್ದು ಛೇದಕ್ಕೆ ಬರ್ತೈತಿ. 13 ಒಂದ್ಲೆ 13, 13 ಒಂದ್ಲೆ 13 ಏನ್ ಉಳಿತೈತಿ ಅಂದ್ರೆ ಇಲ್ಲಿ 12 ಭಾಗಲೆ 5 ಉಳಿತೈತಿ. ಅಂದ್ರೆ ಟ್ಯಾನ್ ಥೀಟಾದ ಬೆಲೆ ಏನಾಗಿರ್ತೈತ್ರಿ? 12 ಭಾಗಲೆ 5 ಆಗಿರ್ತೈತಿ. ಓಕೆನಾ? ರೈಟ್. ನಂತರ 44ನೆಯ ಪ್ರಶ್ನೆ ಏನ್ ಕೊಟ್ರು ನೋಡ್ರಿ. ಕೊಸಿಕಾಂಟ್ ಥೀಟಾ ಇಸ್ ಈಕ್ವಲ್ ಟು 13 ಭಾಗಲೆ 12 ಮತ್ತು ಟ್ಯಾನ್ ಥೀಟಾ ಇಸ್ ಈಕ್ವಲ್ ಟು 5 ಭಾಗಲೆ 12 ಆದಾಗ ಕಾಸ್ ಥೀಟಾದ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಹೇಳಕತ್ತಾರ್ರಿ. ಅವ್ರು ಏನ್ ಕೊಟ್ಟಾರ ಅದನ್ನ ಮೊದಲೇ ಬರ್ಕೊಂಡ್ಬಿಡೋಣ ಅಂತ. ಸರಿನಾ? ಏನ್ ಕೊಟ್ಟಾರ್ರಿ? ಕೊಸಿಕಾಂಟ್ ಥೀಟಾ ಇಸ್ ಈಕ್ವಲ್ ಟು 13 ಭಾಗಲೆ 12 ಆ ನಂತರ ಟ್ಯಾನ್ ಥೀಟಾ ಇಸ್ ಈಕ್ವಲ್ ಟು 5 ಭಾಗಲೆ 12. ಆದರೆ ಅವ್ರು ಕೇಳಿದ್ದೇನಪ್ಪಾ ಅಂತಂದ್ರೆ ಕಾಸ್ ಥೀಟಾದ ಬೆಲೆ ಏನು ಅಂತ ಕೇಳಕತ್ತಾರ್ರಿ. ಓಕೆ, ಸೊ ಇಲ್ಲಿ ನಮಗೆ ಏನಂತಂದ್ರೆ ದಟ್ ಕಾಸ್ ಥೀಟಾ ಇದು ಕೊಸಿಕಾಂಟ್ ಥೀಟಾಲಿಂದ ನಮಗೆ ಇಲ್ಲಿ ಡೈರೆಕ್ಟ್ ಸಂಬಂಧ ಏನಪ್ಪಾ ಅಂದ್ರೆ ಕಾಸ್ ಥೀಟಾ ಇಲ್ಲ. ನಾವೇನ್ ಮಾಡೋಣ ಅಂತಂದ್ರೆ ಟ್ಯಾನ್ ಥೀಟಾ ಅಂದ್ರೆ ಏನದ್ರಿ? ಕಾಸ್ ಸೈನ್ ಥೀಟಾ ಭಾಗಲೆ ಕಾಸ್ ಥೀಟಾ ಅದ. ಸೊ ಕೊಸೆಕ್ ಥೀಟಾಲಿಂದ ಸೈನ್ ಥೀಟಾ ಸಿಗುತ್ತೆ. ಅದು ನಮಗೆ ಇಲ್ಲಿ ಸೈನ್ ಥೀಟಾ ಭಾಗಲೆ ಇಲ್ಲಿ ಕಾಸ್ ಥೀಟಾ ಐತಿ. ಹಂಗಾಗಿ ಆ ಒಂದು ಇದರಿಂದ ನಮಗ ಒಂದು ಏನ್ರಿ ಸಮೀಕರಣದಿಂದ ನಮ್ಗೆ ಏನ್ ಸಿಗ್ತೈತಿ ಅಂತಂದ್ರೆ ಕಾಸ್ ಥೀಟಾದ ಬೆಲೆ ಸಿಕ್ಕಿರ್ತೈತಿ. ಸರಿನಾ? ಆ ನಂತರ ಇಲ್ಲಿ ನಾವು ಅದನ್ನ ಮಾಡ್ಬೇಕು ಅಂದ್ರೆ ಇಲ್ಲೊಂದು ಮಿಸ್ಟೇಕ್ ಅದರಿ. ಅದು ಏನಂತಂದ್ರೆ ಹೇಳ್ತೀನಿ, ನಾವು ರಫ್ ಒಳಗ್ ಮಾಡ್ಬೇಕಾದಾಗ ಇದು ನನಗೆ ಗೊತ್ತಾಗಿದ್ದು. ಕೊಸೆಕ್ ಥೀಟಾ ಅಂತಂದ್ರೆ ಏನಾಗಿರ್ತೈತ್ರಿ? ಕೊಸೆಕ್ ಥೀಟಾ ಅಂತಂದ್ರೆ ಇದು ಸೈನ್ ಥೀಟಾದ ವಿಲೋಮ. ಸೈನ್ ಥೀಟಾ ಅಂದ್ರೆ ಅಭಿಮುಖ ಬಾಹು ಭಾಗಲೆ ವಿಕರ್ಣ. ಇದು ಏನಾಗಿರ್ತೈತಿ ಅಂದ್ರೆ ವಿಕರ್ಣ ಭಾಗಲೆ ಅಭಿಮುಖ ಬಾಹು. ವಿಕರ್ಣ ಅಂದ್ರೆ ಏನಾಗಿರ್ತೈತ್ರಿ? ಇದು ಈ ಒಂದು ಕೋನವನ್ನು ತಗೊಂಡಿರ್ತಂದ್ರೆ ಅಭಿಮುಖ ಬಾಹು ಅಂದ್ರೆ ಏನಾಗಿರ್ತೈತ್ರಿ? 12 ಆಗಿರ್ತೈತಿ. ಓಕೆ, ಸೊ ಇದು ಎ ಆಗಿರ್ಲಿ, ಇದು ಬಿ ಆಗಿರ್ಲಿ, ಇದು ಸಿ ಆಗಿರ್ಲಿ, ಇದು 12 ಐತಿ, ಇದು 13 ಐತಿ ಅಂದ್ರೆ ಇದ್ರ ಬೆಲೆ ಏನಾಗತ್ರಿ? 5 ಆಗಿರ್ತೈತಿ. ಕರೆಕ್ಟಾ? ಹಂಗಂದ್ರೆ ಇಲ್ಲಿ ಟ್ಯಾನ್ ಥೀಟಾ ಬೆಲೆ ಏನ್ ಬರ್ತ್ರಿ? ಟ್ಯಾನ್ ಥೀಟಾ ಅಂತಂದ್ರೆ ಅಭಿಮುಖ ಬಾಹು ಭಾಗಲೆ ಪಾರ್ಶ್ವ ಬಾಹು. ಅಭಿಮುಖ ಬಾಹು 12 ಐತಿ, ಭಾಗಲೆ ಪಾರ್ಶ್ವ ಬಾಹು 5 ಐತಿ. ಇಲ್ಲಿ 12 ಭಾಗಲೆ 5 ಬರ್ಬೇಕು. ಆದ್ರೆ ಅವ್ರು ಏನ್ ಕೊಟ್ಟಾರ ಅಂತಂದ್ರ
5/12 ಕೊಟ್ಟಾರ. ಅಂದ್ರೆ ಇಲ್ಲಿ 5/12 ಅನ್ನೋದೇನಪ್ಪಾ ಅಂದ್ರೆ ಟ್ಯಾನ್ ಥೀಟಾ ಅಲ್ಲ, ಇದು ಏನಪ್ಪಾ ಅಂತಂದ್ರೆ ಕಾಟ್ ಥೀಟಾ. ಅವ್ರು ಕೊಟ್ಟಿರುವಂತಹ ಲೆಕ್ಕದೊಳಗ ಇದು ಒಂದು ಮಿಸ್ಟೇಕ್ ಐತಿ. ಸರ್ ಇದನ್ನ ಎಕ್ಸಾಮ್ ಒಳಗೆ ನಾವು ಇದನ್ನೆಲ್ಲ ಮಾಡ್ಬೇಕಾ? ಇದನ್ನೆಲ್ಲ ಮಾಡುವಂತ ಅವಶ್ಯಕತೆ ಇಲ್ಲ ರೀ. ನಾವು ಡೈರೆಕ್ಟ್ ಆಗಿ ಅದರ ಬೆಲೆಯನ್ನ ಕಂಡುಹಿಡಿಯೋದನ್ನ ನಾವು ಕೆಲಸ ಮಾಡಿರ್ತೀವಿ. ಇದು ನಿಮ್ಗ ಅರ್ಥ ಆಗ್ಲಿ ಅನ್ನೋ ಸಲುವಾಗಿ ನಾನು ಇದನ್ನ ಹೇಳಿದ್ದೆ. ಓಕೆ, ರೈಟ್. ಸರಿ, ಈಗ ನಾವೇನ್ ಮಾಡೋಣ ಅಂತಂದ್ರೆ ಈ ಕಾಟ್ ಥೀಟಾದ ಮತ್ತು ಕಾಟ್ ಥೀಟಾ, ಸೈನ್ ಥೀಟಾ ಮತ್ತು ಸೈನ್ ಥೀಟಾ, ಕಾಸ್ ಥೀಟಾ ಮತ್ತು ಟ್ಯಾನ್ ಥೀಟಾದ ಸಂಬಂಧವನ್ನ ಇರುವಂತಹ ಒಂದು ಸಮೀಕರಣವನ್ನ ಬರೀಣಂತ್ರಿ. ಏನ್ರಿ? ಸಾರಿ, ಕಾಟ್ ಥೀಟಾ ಹಾಗೆಲ್ಲ ಟ್ಯಾನ್ ಥೀಟಾ ಕೊಟ್ಟಿದ್ದ, ಅದ್ರ ಸಮ ಟ್ಯಾನ್ ಥೀಟಾ ಬರ್ಕೊಂಡೆ. ಸೊ ಕಾಟ್ ಥೀಟಾ ಇಸ್ ಈಕ್ವಲ್ ಟು ಏನ್ರಿ? ಕಾಸ್ ಥೀಟಾ ಬಾಗ್ಲೆ ಸೈನ್ ಥೀಟಾ. ಕಾಸ್ ಥೀಟಾ ಅಂದ್ರೆ ಇಲ್ಲ ಐತಿ, ನಮಗ್ ಕೊಸೆಕ್ ಥೀಟಾಲಿಂದ ಸೈನ್ ಥೀಟಾ ಬರ್ತೈತಿ. ಸರಿನಾ? ರೈಟ್. ಸೊ ನಮಗ್ ಬೇಕಾಗಿದ್ದಿದ್ದು ಏನ್ರಿ ಇಲ್ಲಿ? ಸೈನ್ ಥೀಟಾ. ಸೊ ಸೈನ್ ಥೀಟಾ ಇಸ್ ಈಕ್ವಲ್ ಟು 1/, ಕೋಸಿಕಂಟ್ ಥೀಟಾ. ಓಕೆ, ಸರಿ. ದಿಸ್ ಇಸ್ ಈಕ್ವಲ್ ಟು 1/, ಕೊಸೆಕಂಟ್ ಥೀಟಾ ಅಂದ್ರೆ ಏನೈತ್ರಿ? 13/12 ಐತಿ. ಇದ್ರ ವ್ಯುತ್ಕ್ರಮವನ್ನ ನೋಡಿದ್ವಿ ಅಂತಂದ್ರೆ ಇದೇನಾಗತ್ರಿ? ಸೈನ್ ಥೀಟಾ ಇಸ್ ಈಕ್ವಲ್ ಟು 12/13 ಆಗ್ತತಿ. ಇದೇನ್ರಿ ಉತ್ತರ? ಇದಲ್ಲ ರೀ ಉತ್ತರ. ಅವ್ರು ಕೇಳಿದ್ದೇನು? ಕಾಸ್ ಥೀಟಾ ಆದ ಬೆಲೆ. ಇದನ್ನ ನಾನು ಇಲ್ಲಿ ಮುಂದೆ ಕಂಟಿನ್ಯೂ ಮಾಡ್ತೇನ್ರಿ. ಓಕೆ, ಏನ್ ಬೇಕು? ಕಾಸ್ ಥೀಟಾ ಬೇಕಲ್ಲ. ಕಾಸ್ ಥೀಟಾ ಬೇಕಂದ್ರೆ ಸೈನ್ ಥೀಟಾನ ಎಡಗಡೆ ತಗೊಂಡ್ಬರ್ತೇನೆ, ಆಗ್ಬೋದಾ? ಹಂಗಂದ್ರೆ ಇದೇನಾಗತ್ರಿ? ಕಾಟ್ ಥೀಟಾ ಸಾರಿ ಕಾಸ್ ಥೀಟಾ ಇಸ್ ಈಕ್ವಲ್ ಟು ಕಾಟ್ ಥೀಟಾ ಇಂಟು ಸೈನ್ ಥೀಟಾ ಆಗುತ್ತೆ. ಕಾಸ್ ಥೀಟಾ ಇಸ್ ಈಕ್ವಲ್ ಟು ಕಾಟ್ ಥೀಟಾ ಗುಂಡ್ಲೆ ಸೈನ್ ಥೀಟಾ. ಇಲ್ಲಿ ಬಾಗ್ಲೆ ಇದ್ದಿದ್ದು ಈ ಕಡೆ ಬಂದ್ರೆ ಏನಾಗುತ್ತೆ? ಗುಂಡ್ಲೆ ಆಗುತ್ತೆ. ಕಾಟ್ ಥೀಟಾ ಇಂಟು ಸೈನ್ ಥೀಟಾ. ಓಕೆನಾ? ನಮಗ ಇಲ್ಲಿ ಕಾಟ್ ಥೀಟಾ ಮತ್ತು ಸೈನ್ ಥೀಟಾದ ಬೆಲೆಗಳು ಆಲ್ರೆಡಿ ಕಂಡು ಹಿಡ್ಕೊಂಡಿದ್ದದ. ಕಾಟ್ ಥೀಟಾ ಬೆಲೆ ಅವರ ಕೊಟ್ಟಾರಿ ಏನೈತಿ ಅಂತಂದ್ರ 5/12 ಗುಂಡ್ಲೆ ಸೈನ್ ಥೀಟಾ ಬೆಲೆ ಏನೈತಿ ಅಂತಂದ್ರ 12/13 ಐತಿ. 12 12 ಅಂದ್ರೆ ಕಾಸ್ ಥೀಟಾದ ಬೆಲೆ ಏನಾಗುತ್ತೆ ಅಂತಂದ್ರೆ 5/13 ಆಗೈತಿ. ಓಕೆ, ಸೊ 44ನೇ ಲೆಕ್ಕದ ಬಗ್ಗೆ ಹೇಳೋದಾಯ್ತು ಅಂದ್ರೆ ಕೊಟ್ಟಿರೋದು ಸ್ವಲ್ಪ ಇದು ಟ್ಯಾನ್ ಥೀಟಾ ಈಕ್ವಲ್ ಟು 5/12 ಅಂತ ಕೊಟ್ಟಾರಿ. ಅದು ಟ್ಯಾನ್ ಥೀಟಾ ಅಲ್ಲ, ಕಾಟ್ ಥೀಟಾದ ಬೆಲೆ ಆಗಿರ್ಬೇಕಾಗಿತ್ತು. ಓಕೆ, ರೈಟ್. ನಂತರ 45ನೆಯ ಪ್ರಶ್ನೆ ಏನದ ನೋಡ್ರಿ. ಪಕ್ಕದ ಚಿತ್ರದ ಬಗ್ಗೆ ಐತಿ. ಸೊ ಮೊದ್ಲಿಗೆ ನಾನು ಏನ್ ಮಾಡ್ತೀನಿ ಅಂತಂದ್ರೆ ಚಿತ್ರ ತಕೋತೀನಿ, ಆ ನಂತರ ಲೆಕ್ಕ ಏನೈತಿ ಅಂತಂದ ಹೇಳಿ ನೋಡೋಣಂತ. ಸರಿನಾ? ಚಿತ್ರ ತ್ರಿಭುಜ ಕೊಟ್ಟಾರ. ಓಕೆ, ಸೊ ಈ ತ್ರಿಭುಜ ಜೊತೆಗೆ ಮತ್ತೆ ಇದು ಏನೇನು ಹೇಳ್ಯಾರ ಇಲ್ಲಿ? ಎ ಬಿ ಸಿ. ಇದು 90 ಡಿಗ್ರಿ, ಇದು 24 ಸೆಂಟಿಮೀಟರ್, ಆನಂತರ 7 ಸೆಂಟಿಮೀಟರ್, ಇದು ಎಸಿ 25 ಸೆಂಟಿಮೀಟರ್ ಐತ್ರಿ. ಇಲ್ಲಿ ಅಲ್ಫಾ ಕೊಟ್ಟಾರ, ಆ ನಂತರ ಇಷ್ಟು ಬೆಲೆಗಳನ್ನ ಕೊಟ್ಟಾರ. ಮುಂದೆ ಏನ್ ಕೇಳಾಕತ್ತಾರ್ರಿ? ಈ ಪಕ್ಕದ ಚಿತ್ರದಲ್ಲಿ ಸೈನ್ ಅಲ್ಫಾ ಮತ್ತು ಕಾಸ್ ಅಲ್ಫಾಗಳ ಬೆಲೆಗಳನ್ನು ಕಂಡುಹಿಡಿಯಿರಿ. ಸೈನ್ ಅಲ್ಫಾ ಮತ್ತು ಕಾಸ್ ಅಲ್ಫಾ ಬೆಲೆ ಕಂಡುಹಿಡಿ ಏನಾಗತ್ತಾರ್ರಿ? ಮೊದ್ಲೇ ಸೈನ್ ಅಲ್ಫಾ ಕಂಡುಹಿಡಿಯೋಣಂತ. ಸೈನ್ ಅಲ್ಫಾ, ಸೈನ್ ಅಂದ್ರೆ ಏನ್ರಿ? ಅಪೋಸಿಟ್ ಡಿವೈಡೆಡ್ ಬೈ ಹೈಪೋಟೆನ್ಯೂಸ್. ಅಭಿಮುಖ ಬಾಹು ಬಾಗ್ಲೆ ವಿಕರ್ಣ. ಅಭಿಮುಖ ಬಾಹು ಅಂದ್ರೆ ಏನದರಿ? ಎ ಬಿ ಅದ. ವಿಕರ್ಣ ಅಂದ್ರೆ ಏನದ್ರಿ? ಎಸಿ ಅದ. ಹಂಗಂದ್ರೆ ಸೈನ್ ಅಲ್ಫಾ ಬೆಲೆ ಏನಾಗತ್ರಿ? ಅಭಿಮುಖ ಬಾಹು 24, ಪಾರ್ಶ್ವ ಬಾಹು 25. ಸೈನ್ ಅಲ್ಫಾ ಇಸ್ ಈಕ್ವಲ್ ಟು 24/25 ಆಗಿರ್ತೈತಿ. ನಂತರ ಮತ್ತೆ ಅವ್ರು ಏನ್ ಕೇಳಾಕತ್ತಾರೆ? ಕಾಸ್ ಅಲ್ಫಾ ಬೆಲೆ ಕಂಡುಹಿಡಿ ಏನಾಗತ್ತಾರೆ? ಅದನ್ನು ಇಲ್ಲೇ ಕಂಡುಹಿಡಿದು ಬಿಡೋಣ. ಕಾಸ್ ಅಲ್ಫಾ ಇಸ್ ಈಕ್ವಲ್ ಟು ಏನ್ರಿ? ಕಾಸ್ ಅಲ್ಫಾ ಅಂದ್ರೆ ಓ ಆ ಅಡ್ಜಸೆಂಟ್ ಡಿವೈಡೆಡ್ ಬೈ ಹೈಪೋಟೆನ್ಯೂಸ್. ಪಾರ್ಶ್ವಬಾಹು ಬಾಗ್ಲೆ ವಿಕರ್ಣ. ಪಾರ್ಶ್ವಬಾಹು ಅಂದ್ರೆ ಎಷ್ಟೈತ್ರಿ? 7 ಅದ. ಮೊದ್ಲೇಕ್ ಅದನ್ನ ನಾನು ಬಾಹು ಬರ್ಕೋತೀನಿ. ಬಿ ಸಿ ಬಾಗ್ಲೆ ವಿಕರ್ಣ ಅಂದ್ರೆ ಏನದ್ರಿ? ಎ ಸಿ ಅದ. ಹಂಗಂದ್ರೆ ಕಾಸ್ ಅಲ್ಫಾ ಇಸ್ ಈಕ್ವಲ್ ಟು ಬಿ ಸಿ ಅಂದ್ರೆ 7, ಎ ಸಿ ಅಂದ್ರೆ ಎಷ್ಟದ್ರಿ? 25. ಸೊ ಕಾಸ್ ಅಲ್ಫಾದ ಬೆಲೆ ಏನಾಗಿರ್ತೈತ್ರಿ? 7/25 ಆಗಿರ್ತೈತಿ. ಓಕೆನಾ? ನಂತರ 46ನೇ ಪ್ರಶ್ನೆ ಏನದ ನೋಡ್ರಿ. ದಟ್ ಚಿತ್ರ ಕೊಟ್ಟು ಅದ್ರ ಬಗ್ಗೆ ನಮ್ಗೆ ಪ್ರಶ್ನೆ ಕೇಳಿದಾರೆ. ಮೊದ್ಲೇಕ ನಾ ಚಿತ್ರ ತಕೊಂಡ್ಬಿಡ್ತೇನೆ. ಸೊ ಲಂಬ ಕೋನ ತ್ರಿಕೋನ, ಇದರ ಹೆಸರನ್ನ ಏನ್ ಕೊಟ್ಟಾರೆ ಅವರು? ಪಿ ಕ್ಯೂ ಆರ್. ಇಲ್ಲಿ ಪಿ ಅದ, ಇಲ್ಲಿ ಕ್ಯೂ ಅದ, ಇಲ್ಲಿ ಆರ್ ಅದ. ನಂತರ 1, 2 √3. ಸರಿನಾ? ಮುಂದೆ ಏನ್ ಹೇಳಕತ್ತ ನೋಡ್ರಿ ಅವರು? ಚಿತ್ರದಲ್ಲಿ ಸೈನ್ ಪಿ ಮತ್ತು ಟ್ಯಾನ್ ಆರ್ ಗಳ ಬೆಲೆಗಳನ್ನು ಕಂಡುಹಿಡಿಯಿರಿ ಅಂತ ಹೇಳಕತ್ತಾರ್ರಿ. ಓಕೆ, ಸೈನ್ ಪಿ
ಪಿ ಎಲ್ಲದರಿ ಇಲ್ಲದ ನೋಡ್ರಿ. ಸೈನ್ ಪಿ ಅಂತಂದ್ರೆ ಏನ್ರಿ, ಸೈನ್ ಅಂದ್ರೆ ಆಗ್ಲಿ ನಾವು ನೋಡಿದ್ವಿ ಏನ್ರಿ, ಅಭಿಮುಖ ಬಾಹು ಬಾಗ್ಲೆ ವಿಕರ್ಣ. ಅಭಿಮುಖ ಬಾಹು ಅಂದ್ರೆ ಏನದರಿ, ಇಲ್ಲಿ ಕ್ಯೂ ಆರ್ ಅದ, ವಿಕರ್ಣ ಅಂದ್ರೆ ಏನದರಿ ಪಿ ಆರ್ ಐತಿ. ಓಕೆ, ಸೊ ಅದ್ರ ಬೆಲೆಗಳನ್ನ ತುಂಬ್ರಿ, ನಮಗ ಸೈನ್ ಬೆಲೆ, ಸೈನ್ ಪಿ ಬೆಲೆ ಸಿಗ್ತತಿ. ಕ್ಯೂ ಆರ್ ಅಂದ್ರೆ ಎಷ್ಟದರಿ, ಒಂದದ. ಪಿ ಆರ್ ಅಂದ್ರೆ ಎಷ್ಟೈತ್ರಿ, ಎರಡೈತಿ. ಓಕೆ, ಸೈನ್ ಪಿ ಬೆಲೆ ಏನಾಗತ್ತಂದ್ರೆ 1/2 ಆಗ್ತತಿ. ಮತ್ತ ಅವ್ರು ಇನ್ನೊಂದು ಏನ್ ಕೇಳಾಕತ್ತಾರ್ರಿ, ಟ್ಯಾನ್ ಆರ್ ನ ಬೆಲೆ ಕೇಳಾಕತ್ತಾರ. ಓಕೆ, ಟ್ಯಾನ್ ಆರ್ ಇಸ್ ಈಕ್ವಲ್ ಟು, ಆರ್ ಅಂದ್ರೆ ಇಲ್ಲದ್ರಿ, ಇಲ್ಲದ್ರಿ. ಟ್ಯಾನ್ ಅಂದ್ರೆ ಏನ್ರಿ, ಅಭಿಮುಖ ಬಾಹು ಬಾಗ್ಲೆ ಪಾರ್ಶ್ವಬಾಹು. ಓ ಆ ವಯ, ಅಪೋಸಿಟ್ ಡಿವೈಡೆಡ್ ಬೈ ಅಡ್ಜಸೆಂಟ್. ಅಭಿಮುಖ ಬಾಹು ಬಾಗ್ಲೆ ಪಾರ್ಶ್ವಬಾಹು. ಆರ್ ಕೋನಕ್ಕೆ ಅಭಿಮುಖ ಬಾಹು ಏನಾಗತ್ರಿ, ಪಿ ಕ್ಯೂ ಆಕೇತಿ. ಆ ನಂತರ ದಟ್ ಪಾರ್ಶ್ವಬಾಹು ಅಂದ್ರೆ ಏನಾಗತ್ರಿ, ಕ್ಯೂ ಆರ್ ಆಗ್ತದೆ. ಹಂಗಂದ್ರೆ ಇದ್ರ ಬೆಲೆಗಳನ್ನ ತುಂಬ್ರಿ, ನಮ್ಗ ಉತ್ತರ ಸಿಗ್ತತಿ. ಪಿ ಕ್ಯೂ ಅಂದ್ರೆ ಏನದರಿ, ಪಿ ಕ್ಯೂ ಅಂದ್ರೆ √3 ಅದ. ಕ್ಯೂ ಆರ್ ಅಂದ್ರೆ ಎಷ್ಟದ್ರಿ, 1 ಅದ. ಸೊ ಛೇದೊಳಗ 1 ಬರೆದ್ರು ಸರಿ, ಬರಿಲ್ಲ ಅಂದ್ರು ಸರಿ, ನಮ್ಗ ಟ್ಯಾನ್ ಆರ್ ಬೆಲೆ ಏನಾಗಿರ್ತತಿ ಅಂತಂದ್ರ √3 ಆಗಿರ್ತತಿ. ಓಕೆನಾ, ಇದನ್ನ ಪೌಸ್ ಮಾಡ್ಕೊಂಡು ಕಾಪಿ ಮಾಡ್ಕೊಡ್ರಿ. ಬ್ಲೂ ಪ್ರಿಂಟ್ ನೀಲ ನಕಾಶೆಯನ್ನ ನೋಡೋದಾಯ್ತು ಅಂತಂದ್ರೆ ನಮ್ಮ ಬೋರ್ಡ್ ಎಕ್ಸಾಮ್ಗೆ ಈ ಒಂದು ಪಾಠದ ಮೇಲೆ 1 ಅಂಕದ ಒಂದು ಪ್ರಶ್ನೆ, 2 ಅಂಕದೊಂದು, 3 ಅಂಕದೊಂದು, 3 ಪ್ರಶ್ನೆಗಳು, ಒಟ್ಟು 6 ಅಂಕದ ಬರ್ತಾವ್ರಿ. ಸೊ ಹಿಂಗಾಗಿ ಈ 2 ಅಂಕದ ಪ್ರಶ್ನೆಗಳನ್ನ ಒಂದು ಬಿಡ್ಲಿಕ್ಕೆ ಹೋಗ್ಬೇಡ್ರಿ, ಎಲ್ಲಾನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ರಿ. ನಮ್ಮ ಎಕ್ಸಾಮ್ಗೆ ಇದ್ರೊಳಗಿಂದ ಏನಪ್ಪಾ ಅಂತಂದ್ರೆ 1 ಪ್ರಶ್ನೆ ಬರೋದು ಖಚಿತ. ಓಕೆ ರೈಟ್. ಸೊ ನಂತರ 47ನೇ ಲೆಕ್ಕ ಏನ್ ಕೊಟ್ರು ನೋಡ್ರಿ, ಚಿತ್ರದಲ್ಲಿ ಟ್ಯಾನ್ ಪಿ ಮೈನಸ್ ಕಾಟ್ ಆರ್ ನ ಬೆಲೆಯನ್ನು ಕಂಡು ಹಿಡಿಯಿರಿ ಅಂತ ಹೇಳಕತ್ತಾರ. ಸೊ ಮೊದಲು ನಮಗ ಇಲ್ಲಿ ಇಂಪಾರ್ಟೆಂಟ್ ಏನು ಅಂತಂದ್ರೆ ಚಿತ್ರ ಇಂಪಾರ್ಟೆಂಟ್. ಓಕೆ, ಸೊ ಇಲ್ಲಿ ಲಂಬಕೋನ ತ್ರಿಕೋನವನ್ನ ತಗೋತೀನಿ. ಸೊ ಇದೇನೈತ್ರಿ, ಪಿ ಕ್ಯೂ ಆರ್, ಸರಿನಾ? ರೈಟ್. ಸೊ ಇದು 12 ಸೆಂಟಿಮೀಟರ್, ಇದು 13 ಸೆಂಟಿಮೀಟರ್. ಪಿ ಕ್ಯೂ 12, ಪಿ ಆರ್ 13, ಆನಂತರ ಕ್ಯೂ ಆರ್ ಎಷ್ಟೈತ್ರಿ, 5 ಸೆಂಟಿಮೀಟರ್ ಐತಿ. ಮುಂದೆ ಇದಕ್ಕೆ ಪ್ರಶ್ನೆ, ಈ ಒಂದು ಇದಕ್ಕರೊಳಗ ಏನ್ ಕೇಳಾಕತ್ತಾರ ಅಂದ್ರೆ ಅವರು ಟ್ಯಾನ್ ಪಿ ಮೈನಸ್ ಕಾಟ್ ಆರ್ ನ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಹೇಳಾಕತ್ತಾರ್ರಿ. ಏನ್ರಿ, ಟ್ಯಾನ್ ಪಿ ಮೈನಸ್ ಕಾಟ್ ಆರ್ ನ ಬೆಲೆ ಕಂಡುಹಿಡಿಯಿರಿ ಅಂತ ಹೇಳಾಕತ್ತಾರ. ಓಕೆ ಸರಿ. ಟ್ಯಾನ್ ಪಿ, ಪಿ ಅಂದ್ರೆ ಏನೈತ್ರಿ, ಇಲ್ಲೈತ್ ನೋಡ್ರಿ, ಸರಿನಾ? ಪಿ ಟ್ಯಾನ್ ಅಂದ್ರೆ ಏನ್ರಿ, ಟ್ಯಾನ್ ಅಂತಂದ್ರ ಓ ಆ ವಯ, ಅಪೋಸಿಟ್ ಡಿವೈಡೆಡ್ ಬೈ ಅಡ್ಜಸೆಂಟ್. ಅಭಿಮುಖ ಬಾಹು ಬಾಗ್ಲೆ ಪಾರ್ಶ್ವಬಾಹು. ಪಿ ಗೆ ಅಭಿಮುಖ ಬಾಹು ಯಾವ್ದೈತಿ ಅಂತಂದ್ರ ಕ್ಯೂ ಆರ್ ಐತಿ. ಕ್ಯೂ ಆರ್ ಬಾಗ್ಲೆ ಪಾರ್ಶ್ವಬಾಹು ಯಾವ್ದೈತ್ರಿ, ಪಿ ಕ್ಯೂ ಐತಿ. ಕೋನಗಳ ಆಧಾರದ ಮೇಲೆ ಅಭಿಮುಖ ಬಾಹು ಪಾರ್ಶ್ವಬಾಹು ಬದಲಾಗ್ತಿರ್ತಾವು, ಹುಷಾರಾಗಿರ್ರಿ, ಸರಿನಾ? ಕಾಟ್ ಆರ್, ಕಾಟ್ ಅಂದ್ರೆ ಆರ್ ಅಂದ್ರೆ ಎಲ್ಲೈತ್ರಿ, ಇಲ್ಲೈತಿ. ಕಾಟ್ ಅಂದ್ರೆ ಏನ್ರಿ, ಅದೇನ್ರಿ ಟ್ಯಾನ್ ನ ವಿಲೋಮ. ಟ್ಯಾನ್ ಅಂದ್ರ ಅಭಿಮುಖ ಬಾಹು ಬಾಗ್ಲೆ ಪಾರ್ಶ್ವಬಾಹು, ಕಾಟ್ ಅಂದ್ರೆ ಪಾರ್ಶ್ವಬಾಹು ಬಾಗ್ಲೆ ಅಭಿಮುಖ ಬಾಹು. ಓಕೆ, ಸೊ ಆರ್ ಗೆ ಪಾರ್ಶ್ವಬಾಹು ಯಾವ್ದೈತಿ ಅಂತಂದ್ರ ಕ್ಯೂ ಆರ್ ಐತಿ, ಬಾಗ್ಲೆ ಅಭಿಮುಖ ಬಾಹು ಅಂದ್ರೆ ಯಾವ್ದೈತ್ರಿ, ಪಿ ಕ್ಯೂ ಐತಿ. ಓಕೆ, ಸೊ ಕ್ಯೂ ಆರ್ ಬೆಲೆ ಅಂದ್ರೆ ಏನೈತ್ರಿ, 5 ಐತಿ. ಬಾಗ್ಲೆ ಪಿ ಕ್ಯೂ ಅಂದ್ರೆ ಏನೈತ್ರಿ, 12 ಐತಿ. ಮೈನಸ್ ಕ್ಯೂ ಆರ್ ಅಂದ್ರೆ 5, ಪಿ ಕ್ಯೂ ಅಂತಂದ್ರೆ 12. 5/12 ಒಳಗ 5/12 ಹೋದ್ರೆ ಏನ್ ಬರ್ತ್ರಿ, 0 ಬರ್ತತಿ. ಓಕೆ, ನಾವ್ ಇದನ್ನ ಬರೆಯುವಂತ ಅವಶ್ಯಕತೆ ಇದ್ದಿದ್ದಿಲ್ಲ, ನಾವು ಡೈರೆಕ್ಟ್ ಆಗಿ ಇದ್ರಲಿಂದನೇ ಏನಪ್ಪಾ ಅಂತಂದ್ರೆ 0 ಅಂತ ಬರೆದ್ರು ನಡೀತಿತ್ತು. ಯಾಕ್ರಿ, ಯಾಕಂದ್ರೆ ಇಲ್ಲಿ 2 ಬೆಲೆಗಳು ಸೇಮ್ ಅದಾವು, ಹೌದಾ? ರೈಟ್. ನಂತರ 48ನೆಯ ಲೆಕ್ಕ ಏನ್ ಕೊಟ್ರು ನೋಡ್ರಿ, ಚಿತ್ರದ ಮೇಲೆ ಲೆಕ್ಕ ಕೇಳಿದಾರೆ. ಸೊ ಮೊದಲು ಚಿತ್ರ ತಕೊಳ್ಳೋಣ, ಆ ನಂತರ ಅವ್ರು ಏನೇನ್ ಬೆಲೆಗಳನ್ನ ಕೇಳಿದಾರೆ ಅದನ್ನ ಕಂಡುಹಿಡಿಯೋಣತ್ರಿ. ಓಕೆ, ಎ ಬಿ ಸಿ ಇದು 3 ಯೂನಿಟ್ಸ್ ಐತಿ. ಓಕೆ, ಇದು 4 ಯೂನಿಟ್ಸ್ ಐತಿ, ಇದು 5 ಯೂನಿಟ್ಸ್ ಐತಿ. ಮಾನಗಳು ಅಂತ ಕೊಡ್ಬೇಕಾಗಿತ್ತು ಕನ್ನಡದಲ್ಲಿ, ತೊಂದರೆ ಇಲ್ಲ, ನಮಗ ನಂಬರ್ ಐತಿ ಸಾಕು. 3, 4, 5. ಮುಂದೆ ಏನ್ ಕೇಳಾಕತ್ತಾರ್ರಿ, ಚಿತ್ರದಲ್ಲಿ ಕೋನ ಎ ಬಿ ಸಿ ಈಕ್ವಲ್ ಟು 90 ಡಿಗ್ರಿ, ಇದು 90 ಡಿಗ್ರಿ ಐತಿ. ಅದಾದ ನಂತರ ಕೆಳಗಿನವುಗಳ ಬೆಲೆಗಳನ್ನು ಕಂಡುಹಿಡಿಯಿರಿ. ಸೈನ್ ಅಲ್ಫಾ ಮತ್ತು ಟ್ಯಾನ್ ಥೀಟಾ ಬೆಲೆ ಕಂಡುಹಿಡಿಯಿರಿ ಅಂತ ಹೇಳಾಕತ್ತಾರ್ರಿ. ಸೈನ್ ಅಲ್ಫಾ ಮತ್ತು ಟ್ಯಾನ್ ಥೀಟಾ ಬೆಲೆ. ಅಲ್ಫಾ ಮತ್ತು ಥೀಟಾ ಇಲ್ಲದವ್ರಿ, ಇಲ್ಲದ ನೋಡ್ರಿ. ಇದು ಏನಪ್ಪಾ ಅಂದ್ರ ಅಲ್ಫಾ ಐತಿ, ಇದು ಏನೈತಿ ಅಂತಂದ್ರ ಥೀಟಾ ಐತಿ. ಸೊ ಮೊದಲು ಸೈನ್ ಅಲ್ಫಾ ಕಂಡುಹಿಡಿಯೋಣ್ರಿ. ಸೈನ್ ಅಲ್ಫಾ ಅಂದ್ರೆ ಏನ್ರಿ, ಅಭಿಮುಖ ಬಾಹು ಬಾಗ್ಲೆ ವಿಕರ್ಣ. ಅಭಿಮುಖ ಬಾಹು ಅಂದ್ರೆ ಎ ಬಿ, ಬಾಗ್ಲೆ ವಿಕರ್ಣ ಅಂದ್ರೆ ಎ ಸಿ. ಓಕೆ, ಸೈನ್ ಅಲ್ಫಾ ಇಸ್ ಈಕ್ವಲ್ ಟು ಅಭಿಮುಖ ಬಾಹು 3, ವಿಕರ್ಣ 5. ಸೈನ್ ಅಲ್ಫಾ ಈಕ್ವಲ್ ಟು 3/5 ಆಗಿರ್ತೈತಿ. ನಂತರ ಇನ್ನೊಂದು ಬೆಲೆ ಏನ್ರಿ, ಅದು ಟ್ಯಾನ್
ತೀಟಾ. ತೀಟಾ ಅನ್ನೋದೆಲ್ಲ ಐತ್ರಿ ಇಲ್ಲ ಐತಿ. ಟ್ಯಾನ್ ಅಂದ್ರೆ ಏನ್ರಿ ಅಭಿಮುಖ ಬಾಹು ಬಾಗ್ಲೆ ಪಾರ್ಶ್ವ ಬಾಹು. ಓ ಆ ಒಯ ಅಪೋಸಿಟ್ ಡಿವೈಡೆಡ್ ಬೈ ಅಡ್ಜಸೆಂಟ್. ಅಭಿಮುಖ ಬಾಹು ಅಂದ್ರೆ ಏನದರಿ ಬಿ ಸಿ ಐತಿ. ಅಭಿಮುಖ ಬಾಹು ಅಂದ್ರೆ ಬಿ ಸಿ ಐತಿ. ಪಾರ್ಶ್ವ ಬಾಹು ಅಂದ್ರೆ ಏನೈತ್ರಿ ಎ ಬಿ ಐತಿ. ಓಕೆ, ಟ್ಯಾನ್ ಥೀಟಾ ಇಸ್ ಈಕ್ವಲ್ ಟು ಬಿ ಸಿ ಅಂದ್ರೆ 4, ಎ ಬಿ ಅಂದ್ರೆ 3. ಟ್ಯಾನ್ ಥೀಟಾ ಬೆಲೆ ಏನಾಗಿರ್ತೈತ್ರಿ 4/3 ಆಗಿರ್ತೈತಿ. ಓಕೆ, ನಂತರ 49ನೆಯ ಪ್ರಶ್ನೆ ಏನ್ ಕೊಟ್ರು ನೋಡ್ರಿ. ಚಿತ್ರದಲ್ಲಿ ಚಿತ್ರ ಬಗ್ಗೆ ಸಂಬಂಧಪಟ್ಟಿದ್ದದ ಮೊದಲೇಕ ಚಿತ್ರ ತಕೊಂಡ್ಬಿಡೋಣ. ಇಲ್ಲಿ ಒಂದು ಲಂಬಕೋನ ತ್ರಿಭುಜವನ್ನು ಕೊಟ್ಟಿದ್ದಾರೆ. ಅದರ ಹೆಸರು ಏನ್ರಿ ಎ ಬಿ ಸಿ. ಮುಂದೆ ಏನ್ ಕೊಟ್ಟಾರ್ರಿ ಇದು ಅಲ್ಫಾ, ಇದು ಥೀಟಾ, ಎಸ್ ಇದು ಥೀಟಾ ಕೊಟ್ಟಾರ್ರಿ. ಮುಂದೆ ಏನ್ ಕೊಟ್ಟಾರ ಇದು 4 ಸೆಂಟಿಮೀಟರ್, ಇದು 3 ಸೆಂಟಿಮೀಟರ್, ವಿಕರ್ಣ 5 ಸೆಂಟಿಮೀಟರ್. ಇದಕ್ಕೆ ಸಂಬಂಧಪಟ್ಟಂಗ ಏನ್ ಕೇಳಾಕತ್ತಾರ್ರಿ ಚಿತ್ರದಲ್ಲಿ ಸೈನ್ ಅಲ್ಫಾ ಪ್ಲಸ್ ಕಾಸ್ ಥೀಟಾದ ಬೆಲೆಯನ್ನ ಕಂಡಿಡ್ರಿ ಅಂತ ಹೇಳಾಕತ್ತಾರ್ರಿ. ಏನ್ರಿ ಸೈನ್ ಅಲ್ಫಾ ಪ್ಲಸ್ ಕಾಸ್ ಥೀಟಾದ ಬೆಲೆಯನ್ನು ಕಂಡುಹಿಡಿಯಿರಿ. ಕಂಡುಹಿಡಿಯಂತ್ರಿ ಸೈನ್ ಅಲ್ಫಾ. ಸೈನ್ ಅಂದ್ರೆ ಏನ್ರಿ ಅಭಿಮುಖ ಬಾಹು ಬಾಗ್ಲೆ ವಿಕರ್ಣ. ಸೊ ಇಲ್ಲಿ ಇದು ಅಲ್ಫಾ ಅನ್ನೋದು ಇಲ್ಲಿ ಐತಿ. ಇದಕ್ಕೆ ಅಭಿಮುಖ ಬಾಹು ಅಂದ್ರೆ ಏನದರಿ ಬಿ ಸಿ ಐತಿ. ಬಿ ಸಿ ಬಾಗ್ಲೆ ವಿಕರ್ಣ ಅಂದ್ರೆ ಏನೈತ್ರಿ ಎ ಸಿ ಐತಿ. ಪ್ಲಸ್ ಕಾಸ್ ಥೀಟಾ. ಕಾಸ್ ಥೀಟಾ ಅಂದ್ರೆ ಏನ್ರಿ ಪಾರ್ಶ್ವ ಬಾಹು ಬಾಗ್ಲೆ ವಿಕರ್ಣ. ಪಾರ್ಶ್ವ ಬಾಹು ಅಂದ್ರೆ 3 ಇದು ಸಾರಿ ಬಿ ಸಿ ಐತಿ, ವಿಕರ್ಣ ಅಂದ್ರೆ ಎ ಸಿ ಐತಿ. ಬಿ ಸಿ ಬಾಗ್ಲೆ ಎ ಸಿ ಎರಡು ಬೆಲೆಗಳು ಸೇಮ್ ಬರ್ಲಿಕ್ಕತ್ತಾವು. ಬಿ ಸಿ ಅಂದ್ರೆ ಏನದ್ರಿ 3 ಅದ, ಬಾಗ್ಲೆ ಎ ಸಿ ಅಂದ್ರೆ ಏನೈತ್ರಿ 5 ಐತಿ. ಪ್ಲಸ್ ಬಿ ಸಿ ಅಂದ್ರೆ 3, ಎ ಸಿ ಅಂದ್ರೆ 5 ಎರಡು ಸೇಮ್ ಅದಾವು. ಇಲ್ಲಿ ಛೇದ ಸೇಮ್ ಇದ್ದದಕ್ಕೆ ಅಂಶಗಳನ್ನ ಕೂಡಿಸ್ಬಿಡೋಣ. 3 + 3 6. ಇಲ್ಲಾಂದ್ರೆ ಒಂದ್ ಸ್ಟೆಪ್ ಹೆಚ್ಚಿಗೆ ಬರೆಯೋಣಂತ್ರಿ. 3 + 3 ಬಾಗ್ಲೆ 5 ಕರೆಕ್ಟಾ? ಸರಿ, 3 + 3 ಅಂದ್ರೆ 6 ಆಗ್ತತಿ. 6 ಬಾಗ್ಲೆ 5 ಬಂದಿರ್ತೈತಿ. ಓಕೆ, ಅವ್ರು ಕೊಟ್ಟಿರುವಂತಹ ಪ್ರಶ್ನೆಗೆ ಅದರ ಉತ್ತರ ಏನಾಗಿರ್ತೈತಿ ಅಂದ್ರ 6/5 ಆಗಿರ್ತೈತಿ. ನಿಮ್ಗ ಇಲ್ಲೊಂದು ಮಾತು ಹೇಳಕ್ ಇಷ್ಟಪಡ್ತೀನಿ. ನಮ್ಮ ಈ ಒಂದು ಎಲ್ ಬಿ ಐಗೆ ಸಂಬಂಧಪಟ್ಟಿದ್ದು ಗೌರ್ಮೆಂಟ್ ಏನ್ ಮಾಡೈತಿ ಅಂತಂದ್ರೆ ಎಲ್ ಬಿ ಐಗೆ ಸಂಬಂಧಪಟ್ಟಂತ ಪ್ರಶ್ನೆಗಳನ್ನ ನಮ್ಗೆ ಆಲ್ರೆಡಿ ಕೊಟ್ಟೈತಿ. ಅದಕ್ಕೆ ಸಂಬಂಧಪಟ್ಟಂಗ ನಾನು ಒಂದು ವಿಡಿಯೋ ಮಾಡಿದ್ದೆ. ಅದನ್ನ ಡೌನ್ಲೋಡ್ ಮಾಡ್ಕೋಬೇಕಂದ್ರೆ ಹೆಂಗ್ ಡೌನ್ಲೋಡ್ ಮಾಡ್ಕೋಬೇಕು ಅಂತ ಹೇಳಿ ನಿಮ್ಗೆ ಒಂದ್ ವೇಳೆ ಅದು ಬೇಕಾಗಿತ್ತು ಅಂದ್ರೆ ದಟ್ ಇದು ನಮ್ಗ ಏನ್ರಿ ಎಲ್ ಬಿ ಎ ಪ್ರಶ್ನೆ ಕೋಟಿ ಅಥವಾ ಎಲ್ ಬಿ ಎ ಪ್ರಶ್ನೆ ಪತ್ರಿಕೆ ಅಂತಂದೇಳಿ ಹಾಕ್ರಿ, ಕಮೆಂಟ್ ಮಾಡ್ರಿ, ನಾನ್ ನಿಮ್ಗೆ ಅದನ್ನ ಸೆಂಡ್ ಮಾಡಿರ್ತೀನಿ. ಓಕೆ ರೈಟ್. ಸೊ ಅದು ಬಿಟ್ಟು ಮತ್ತೆ ಇನ್ನೊಂದೇನಪ್ಪಾ ಅಂತಂದ್ರ ಅದ್ರೊಳಗ ಅವರು ಉತ್ತರಗಳನ್ನ ಕೊಟ್ಟಿದಾರ. ಎಲ್ಲಾ ಉತ್ತರಗಳು ಕರೆಕ್ಟ್ ಇಲ್ಲ ರೀ, ಒಂದಿಷ್ಟು ಉತ್ತರಗಳು ತಪ್ಪದಾವು. ಓಕೆ, ಸೊ ಅದ್ರ ಸಂಬಂಧ ದಟ್ ನಾನು ಇಲ್ಲಿ ಪ್ರತಿಯೊಂದು ಲೆಕ್ಕನು ಬಿಡ್ಲಾರ್ದಂಗೆ ಎಲ್ಲಾನು ನಿಮ್ಗೆ ಸಾಲ್ವ್ ಮಾಡಿಸಿರ್ತೀನಿ. ನಿಮ್ಗೆ ಯಾವುದೇ ರೀತಿಯಾದಂತ ಸಮಸ್ಯೆ ಬರುದಿಲ್ಲ. ನಂತರ 50ನೇ ಲೆಕ್ಕ ಏನದ ನೋಡ್ರಿ, ಮೌಲ್ಯೀಕರಿಸಿ ಅಂದ್ರೆ ಬೆಲೆ ಕಂಡುಹಿಡ್ರಿ ಎನ್ನುವಂತ ಅರ್ಥದೊಳಗ ಲೆಕ್ಕವನ್ನ ಕೊಡಾಕತ್ತಾರ. ಓಕೆ, 50ನೇ ಲೆಕ್ಕ ಏನ್ ಕೊಟ್ಟಾರಿ ಅವರು 2 tan ಸ್ಕ್ವೇರ್ 45 ಡಿಗ್ರಿ ಪ್ಲಸ್ ಕಾಸ್ ಸ್ಕ್ವೇರ್ 30 ಡಿಗ್ರಿ ಮೈನಸ್ ಕಾಸ್ ಸ್ಕ್ವೇರ್ 30 ಡಿಗ್ರಿ ಮೈನಸ್ ಸೈನ್ ಸ್ಕ್ವೇರ್ 60 ಡಿಗ್ರಿ. ಸೊ ಈ ತರ ಕೊಟ್ಟಾಗ ನಮ್ಗ ಆ ಟೇಬಲ್ ಒಳಗಿರುವಂತಹ ಬೆಲೆಗಳು ಚೆನ್ನಾಗಿ ಸ್ವಲ್ಪ ನೆನಪಿದ್ದು ಅಂದ್ರೆ ಆನ್ಸರ್ ಈಸಿಯಾಗಿ ಮಾಡ್ಬೋದು. ಓಕೆ, 2 ಗುಂಡ್ಲೆ ಟ್ಯಾನ್ ಸ್ಕ್ವೇರ್ 45, ಟ್ಯಾನ್ 45 ಅಂದ್ರೆ 1 ಆಗಿರ್ತತಿ. ಯಾಕ್ರಿ ಸೈನ್ 45 ಅಂದ್ರೆ 1/√2, ಕಾಸ್ 45 ಅಂದ್ರೆ 1/√2. 1/√2 ಬಾಗ್ಲೆ 1/√2 ಮಾಡಿದ್ರ ಆನ್ಸರ್ ಏನ್ ಬಂದಿರ್ತೈತ್ರಿ 1 ಬಂದಿರ್ತತಿ. ಅದರ ವರ್ಗ 1 ಸ್ಕ್ವೇರ್ ಬರ್ಕೊಳ್ಳೋಣ. ಕಾಸ್ ಸ್ಕ್ವೇರ್ 30, ಕಾಸ್ 30 ಬೆಲೆ ಗೊತ್ತಿಲ್ಲ, ಸೈನ್ 60 ಬೆಲೆ ಗೊತ್ತು. ಸೈನ್ 60 ಅಂದ್ರೆ ಏನ್ರಿ √3/2 ಆಗಿರ್ತತಿ. ಅವೆರಡು ಸೇಮ್ ಆಗಿರ್ತಾವ. ಯಾವ್ಯಾವ ಸೇಮ್ ಆಗಿರ್ತಾವ್ರಿ ಕಾಸ್ 30 ಸೈನ್ 60 ಎರಡು ಬೆಲೆ ಸೇಮ್ ಆಗಿರ್ತಾವ. ಓಕೆ, ಮೈನಸ್ ಸೈನ್ 60 ಅಂದ್ರೆ ಏನ್ರಿ √3/2 ಅದರ ವರ್ಗ. ಓಕೆ ರೈಟ್. ಹಾಗಾದ್ರೆ ಇದೇನಾಗತ್ರಿ 2 1 ವರ್ಗ 1 ಪ್ಲಸ್ √3 ವರ್ಗ ಅಂತಂದ್ರೆ ಸ್ಕ್ವೇರ್ ಸ್ಕ್ವೇರ್ ಕ್ಯಾನ್ಸಲ್ ಆಗಿ ಏನಾಗತ್ರಿ 3 ಬರ್ತತಿ. ಇಲ್ಲಿ 2 ವರ್ಗ ಅಂದ್ರೆ ಏನ್ ಬರ್ತರಿ 4 ಬರ್ತತಿ. ಓಕೆ, ಮೈನಸ್ ಇದೇನಪ್ಪಾ ಅಂತಂದ್ರ 3/4 ಬರ್ತತಿ. ಓಕೆ, 2 1 2 ಪ್ಲಸ್ 3/4 ಮೈನಸ್ 3/4 ಅಲ್ಲ ರೀ 3/4 ಒಳಗೆ 3/4 ಕಳೆದ್ವಿ ಅಂದ್ರೆ 0 ಬರ್ತತಿ. ಉತ್ತರ 2 + 0 ಅಂದ್ರೆ 2 ಆಗಿರ್ತತಿ. ಓಕೆ, ನಂತರ 51ನೆಯ ಲೆಕ್ಕ ಏನ್ ಕೊಟ್ರು ನೋಡ್ರಿ, √3 tan θ = 1. ಏನ್ ಕೊಟ್ಟಾರ್ರಿ √3 tan θ = 1 ಮತ್ತು θ ಒಂದು ಲಘು ಕೋನವಾದಾಗ
ಸೈನ್ ಥೀಟಾ ಸಾರಿ ಸೈನ್ 3 ಥೀಟಾ ಏನ್ ಮಾಡೋಣ ಏನ್ರಿ ಸೈನ್ 3 ಥೀಟಾ ಪ್ಲಸ್ ಕಾಸ್ 2 ಥೀಟಾದ ಬೆಲೆಯನ್ನು ಕಂಡು ಹಿಡಿಯಿರಿ ಅಂತ ಹೇಳಕತ್ತಾರ. ಓಕೆ, ಇದನ್ನ ಕಂಡು ಹಿಡಿಬೇಕು ಅಂದ್ರೆ ನಮಗೆ ಮೊದ್ಲಕ್ಕೆ ಏನ್ ಗೊತ್ತಾಗ್ಬೇಕ್ರಿ, ಥೀಟಾ ಬೆಲೆ ಗೊತ್ತಾಗಬೇಕು. ಸೊ ಥೀಟಾ ಬೆಲೆ ಗೊತ್ತಾಯ್ತು ಅಂದ್ರೆ ಸೈನ್ 3 ಥೀಟಾ ಪ್ಲಸ್ ಕಾಸ್ 2 ಥೀಟಾದ ಬೆಲೆ ಕಂಡು ಹಿಡಿಯಾಕ ಬರ್ತೈತಿ. ಸೊ ಥೀಟಾ ಬೆಲೆ ಎಲ್ಲಿ ಸಿಗ್ತೈತಿ ಅಂದ್ರೆ ಇಲ್ಲಿ ಸಿಗ್ತೈತಿ ನೋಡ್ರಿ. ಓಕೆ, ಈ √3 ಬಲಗಡೆ ಕಳ್ಸೋಣ ಅಂದ್ರೆ ಇದೇನಾಗತ್ರಿ tan ಥೀಟಾ ಇಸ್ ಈಕ್ವಲ್ ಟು √3 ಈ ಕಡೆ ಹೋದ್ರೆ ಇವೆರಡರ ನಂಬರ್ ಗುಣಾಕಾರ ಐತಿ, ಬಲಗಡೆ ಹೋದ್ರೆ ಏನಾಗತ್ರಿ ಇದು ಭಾಗಾಕಾರ ಆಗುತ್ತೆ, 1/√3 ಆಗುತ್ತೆ. ಸರಿನಾ? ರೈಟ್. tan ಥೀಟಾ ಇಸ್ ಈಕ್ವಲ್ ಟು 1/√3 ಆಗಿರುತ್ತೆ. ಅಂದ್ರೆ ಇದು tan ಥೀಟಾದ ಬೆಲೆ ಯಾವಾಗ 1/√3 ಆಗಿರ್ತೈತ್ರಿ, ಯಾವಾಗ ಆಗಿರ್ತೈತಿ ಅಂದ್ರ tan 30 ಆದಾಗ ಆಗಿರ್ತೈತಿ. ಹೌದಾ? ಹಂಗಂದ್ರೆ ಇದನ್ನ ನಾನು tan 30 ಅಂತ ಬರೀಬಹುದ್ರಿ. ಸರಿನಾ? ರೈಟ್. ಹಂಗಂದ್ರೆ tan ಥೀಟಾ ಈಕ್ವಲ್ ಟು tan 30 ಅಂತಂದ್ರ ಥೀಟಾ ಬೆಲೆ ಏನಾಗಿರ್ತೈತ್ರಿ 30 ಡಿಗ್ರಿ ಆಗಿರ್ತೈತಿ. ಇದು ನಮ್ಮ ಉತ್ತರ ಅಲ್ಲ, ನಮಗೆ ಬೇಕಾಗಿದ್ದಿದ್ರೆ ಬೇಕು. ಸರಿನಾ? ರೈಟ್. ಹಂಗಂದ್ರೆ ಇದೇನಾಗತ್ರಿ ಸೈನ್ 3 ಥೀಟಾ. ಸೊ ನಾನು ಇದನ್ನ ಏನ್ ಮಾಡ್ತೇನ್ರಿ 3 ಥೀಟಾ ಅಂದ್ರೆ ಏನದ್ರಿ 30 ಅದ ಪ್ಲಸ್ ಕಾಸ್ 2 ಇಂಟು 30 ಕರೆಕ್ಟಾ? ಸೈನ್ 3 ಇಂಟು 30 ಅಂದ್ರೆ ಏನಾಗತ್ರಿ ಸೈನ್ 90 ಡಿಗ್ರಿ ಆಗುತ್ತ ಪ್ಲಸ್ ಕಾಸ್ 2 ಇಂಟು 30 ಅಂದ್ರೆ ಏನಾಗತ್ರಿ ಕಾಸ್ 60 ಆಗಿರ್ತೈತಿ. ಸೈನ್ 90 ಅಂದ್ರೆ ಸೈನ್ 90 ಅಂದ್ರೆ 1, ಸೈನ್ 00 ಸೈನ್ 90 1 ಆಗಿರ್ತೈತಿ. ಕಾಸ್ ಇದ್ರ ಉಲ್ಟಾ ಆಗಿರ್ತೈತ್ರಿ ಏನ್ರಿ ಕಾಸ್ 0 ಆಗಿರ್ತೈತಿ, ಕಾಸ್ 0 1 ಆಗಿರ್ತೈತಿ, ಕಾಸ್ 90 0 ಆಗಿರ್ತೈತಿ, ಉಲ್ಟಾ ಪಲ್ಟಾ ಆಗಿರ್ತಾವ. ಸರಿನಾ? ರೈಟ್. ಕಾಸ್ 60 ಅಂದ್ರೆ ಬೆಲೆ ಗೊತ್ತಾ? ಕಾಸ್ ನಮ್ಗೆ ಐಡಿಯಾ ಇಲ್ಲ ರೀ, ಸೈನ್ ಗೊತ್ತೈತಿ. ಕಾಸ್ 60 ಅಂದ್ರೆ ನಾವು ಸೈನ್ 30 ಅನ್ನ ನೋಡ್ತೀವಿ, ಅದೆಷ್ಟೈತ್ರಿ 1/2 ಐತಿ. ಸರಿನಾ? ಪ್ಲಸ್ 1/2 ಇಲ್ಲಿ ಏನು ಇಲ್ಲ ಅಂದ್ರೆ 1 ಇರ್ತೈತಿ, 1 ಮತ್ತು 2 ಲ 2, 1 2 2 2 1 2 1 2 2 2 1 2 1 2 ಪ್ಲಸ್ 1 1 1 ಪ್ಲಸ್ 2 ಅಂದ್ರೆ 3 3/2, ಅಥವಾ ಇದನ್ನ ನಾವು ಮಿಶ್ರ ಭಿನ್ನ ರಾಶಿ ಒಳಗೆ ಬರೆಯೋದಾಯ್ತು ಅಂದ್ರೆ 2 1 2 1 ಉಳಿತು 1 ಪೂರ್ಣಾಂಕ 1 2 ಆಗಿರ್ತದೆ. ಓಕೆ, ಸೊ ಈ ರೀತಿಯಾದಂತ ಲೆಕ್ಕಗಳನ್ನ ಕೊಟ್ರೆ ಮೊದಲು ಥೀಟಾ ಬೆಲೆಯನ್ನ ಕಂಡಿಡ್ರಿ, ಆ ಥೀಟಾ ಬೆಲೆಯನ್ನ ಇಲ್ಲಿ ಹಾಕಿದ್ರೆ ನಮಗ ಮುಂದ ಉತ್ತರ ಗೊತ್ತಾಗುತ್ತೆ. ಓಕೆ, ಇದನ್ನ ಪಾಸ್ ಮಾಡ್ಕೊಂಡು ಕಾಪಿ ಮಾಡ್ಕೊಡ್ರಿ. ನೆಕ್ಸ್ಟ್ 52 ಲೆಕ್ಕ ಏನ್ ಕೊಟ್ರ ನೋಡ್ರಿ, tan a ಗುಂಡ್ಲೆ sin a ಪ್ಲಸ್ cos a ಇಸ್ ಈಕ್ವಲ್ ಟು ಸೀಕಂಟ್ a ಎಂದು ತೋರಿಸಿ ಸಾಧಿಸಿ ಪರೀಕ್ಷಿಸಿ ಅಂತಂದ್ರೆ ಇವೆಲ್ಲ ಏನಪ್ಪಾ ಅಂತಂದ್ರೆ ನಾವು ಎಲ್ಲದಕ್ಕೂ ಏನಪ್ಪಾ ಅಂದ್ರೆ ಸೇಮ್ ಅರ್ಥ ಕೊಡುವಂತ ಪ್ರಶ್ನೆಗಳೇ. ಹೌದಾ? ಸೊ ಈ ರೀತಿಯಾಗಿ ಕೊಟ್ಟಂದ್ರೆ ನಾವೇನ್ ಮಾಡ್ತೇವ್ರಿ, ಇದನ್ನ 3 ರೀತಿಯಾಗಿ ಮಾಡ್ಲಿಕ್ಕೆ ಬರ್ತೈತಿ. ಒಂದು, ಎಡಬದಿ ತಗೊಂಡು ಉತ್ತರ ಮಾಡ್ಕೊತ ಹೋಗ್ತೀವಿ, ಬಲಬದಿ ಬರ್ತೈತಿ. ಇಲ್ಲ ಅಂದ್ರೆ ಬಲಬದಿಯಿಂದ ಸ್ಟಾರ್ಟ್ ಮಾಡಿ ಎಡಬದಿಗೆ ಬಂದ್ ನಿಲ್ತೀವಿ, ಇಲ್ಲ ಅಂದ್ರೆ ಎಡಬದಿ ಸಪರೇಟ್ ಆಗಿ ಮಾಡ್ಕೋತೀವಿ, ಬಲಬದಿ ಸಪರೇಟ್ ಆಗಿ ಮಾಡ್ಕೋತೀವಿ, ಲಾಸ್ಟಿಗೆ 2 ಉತ್ತರ ಏನಾಗಿರ್ತೈತಿ ಅಂದ್ರ ಸೇಮ್ ಬಂದಿರ್ತೈತಿ. ಓಕೆ, ಇದ್ರೊಳಗೆ ಯಾವ್ದಾದ್ರೂ ನಾವು ಒಂದನ್ನ ಬಳಸ್ತೇವೆ. ಸರಿನಾ? ಇದನ್ನ ಮೊದಲಿಗೆ ಇದನ್ನ ಬರ್ಕೊಳ್ಳೋಣಂತ್ರಿ, ಮುಂದೆ ವಿಚಾರ ಮಾಡೋಣಂತ ಯಾವ್ದು ನಮ್ಗ ಅನುಕೂಲ ಆಗ್ತೈತಿ ಅಂತ. ಓಕೆ, 52ನೇ ಲೆಕ್ಕ ಏನ್ ಕೊಟ್ಟಾರ್ರಿ, tan a ಗುಂಡ್ಲೆ sin a, tan a ಗುಂಡ್ಲೆ sin a ಇಂಟು ಬ್ರಾಕೆಟ್ ಕಂಪ್ಲೀಟ್ ಪ್ಲಸ್ ಕಾಸ್ a ಇಸ್ ಈಕ್ವಲ್ ಟು ಸೀಕಂಟ್ a ಅಂತಂದ್ರೆ ಸಾಧಿಸ್ರಿ ಅಂತ ಹೇಳ್ಯಾರ. ಸೊ ಬಲಗಡೆ ಇದು ಏನಪ್ಪಾ ಅಂದ್ರೆ ಬರೀ ಇದಿಷ್ಟ ಏನ್ರಿ ಸೀಕಂಟ್ a ಅಷ್ಟೇ ಐತಿ. ಸೊ ಹಿಂಗಾಗಿ ನಾವು ಎಡಗಡೆಯಿಂದ ಸ್ಟಾರ್ಟ್ ಮಾಡಿ ಬಲಗಡೆ ಬಂದು ನಿಲ್ಬಹುದು, ತೊಂದರೆ ಇಲ್ಲ. ಓಕೆ, ಹಾಗಾದ್ರೆ ನಾವ್ ಏನಪ್ಪಾ ಅಂತಂದ್ರ ನಮ್ಮ ಎಡಬದಿಯನ್ನ ಬರ್ಕೊಳ್ಳೋಣ. ಎಡಬದಿ ಏನೈತ್ರಿ, ಏನದ tan a ಗುಂಡ್ಲೆ sin a ಪ್ಲಸ್ ಕಾಸ್ a. ಓಕೆ, ನಮಗ ಈ ಒಂದು ತ್ರಿಕೋನಮಿತಿಯ ಲೆಕ್ಕಗಳನ್ನ ಮಾಡ್ಬೇಕಾದಾಗ ಮೊದಲೇ ಕೆಲಸ ಏನ್ ಮಾಡ್ರಿ ಅಂತಂದ್ರೆ 100ಕ್ಕೆ 90ರಷ್ಟು ಲೆಕ್ಕಗಳು ಏನಪ್ಪಾ ಅಂದ್ರೆ ಇದೇ ರೀತಿ ಸಾಲ್ವ್ ಆಗ್ತಾವ್. ಏನಂದ್ರೆ ಎಲ್ಲವನ್ನು ಸೈನ್ ಥೀಟಾ ಮತ್ತೆ ಕಾಸ್ ಥೀಟಾದೊಳಗೆ ತಂದು ಹಾಕ್ರಿ, ಅರ್ಧ ಲೆಕ್ಕ ಮುಗ್ದಾಗೆ. ಹೆಂಗ್ರಿ, ಟ್ಯಾನ್ ಥೀಟಾ ಅಂದ್ರೆ ನಮಗ ಗೊತ್ತೈತ್ರಿ ಏನಪ್ಪಾ ಅಂತಂದ್ರ ಸೈನ್ ಥೀಟಾ ಬಾಗ್ಲೆ ಕಾಸ್ ಥೀಟಾ. ಓಕೆ, ರೈಟ್. ಗುಂಡ್ಲೆ ಸೈನ್ ಥೀಟಾ ಅಂತ ಬರ್ತವ ಇಲ್ಲಿ ಆಲ್ರೆಡಿ ಅವರು ಎ ಅಂತ ಕೊಟ್ಟಿದ್ದಾರೆ. ಸೊ ಥೀಟಾ ಬಳಸುವಂತ ಅವಶ್ಯಕತೆ ಇಲ್ಲ, ಎ ಅಂತಾನೆ ಬಳಸೋಣ. ಟ್ಯಾನ್ ಎ ಅಂದ್ರೆ ಏನ್ರಿ, ಸೈನ್ ಎ ಬಾಗ್ಲೆ ಕಾಸ್ ಎ ಇಂಟು ಸೈನ್ ಎ, ಇಲ್ಲಿ ಛೇದೊಳಗೆ ಏನಿಲ್ಲ ಅಂದ್ರೆ 1 ಅಂತ ಬರ್ಕೊಂಡ್ರಿ, ಪ್ಲಸ್ ಕಾಸ್ ಎ. ಈಗ ಎಲ್ಲವೂ ಏನಪ್ಪಾ ಅಂದ್ರೆ ಸೈನ್ ಮತ್ತೆ ಕಾಸ್ ಒಳಗನ ಬಂದೂರಿ. ಮುಂದೆ ಲೆಕ್ಕ ಮಾಡೋಣ ಅಂತ. ಓಕೆ, ಸೈನ್ ಎ ಇಂಟು ಸೈನ್ ಎ ಅಂದ್ರೆ ಏನ್ ಬರ್ತ್ರಿ, ಸೈನ್ ಸ್ಕ್ವೇರ್ ಎ ಬರ್ತತಿ.
ಹೌದಾ. ಎಕ್ಸ್ ಇಂಟು ಎಕ್ಸ್ ಅಂದ್ರೆ ಎಕ್ಸ್ ಸ್ಕ್ವೇರ್, ಸೈನ್ ಎ ಇಂಟು ಸೈನ್ ಎ ಅಂದ್ರೆ ಸೈನ್ ಸ್ಕ್ವೇರ್ ಎ ಬಾಗ್ಲೆ ಕಾಸ್ ಎ ಪ್ಲಸ್ ಕಾಸ್ ಎ ಛೇದವಾಗಿ ಏನೂ ಇಲ್ಲ ಅಂದ್ರೆ ಏನ್ ಬರ್ಕೊಂಡ್ರಿ ಒಂದ್ ಅಂತ ಬರ್ಕೊಳ್ಳೋಣ. ಓಕೆ, ಇವೆರಡು ಕೂಡಿಸ್ಬೇಕಂದ್ರೆ ಏನ್ ಮಾಡ್ಬೇಕ್ರಿ, ದಟ್ ಛೇದಗಳ ಲಸ ತೆಗಿತೀವಿ. ಕಾಸ್ ಎ ಮತ್ತು ಒಂದರ ಲಸ ಏನ್ ಬರ್ತ್ರಿ, ಕಾಸ್ ಎನೇ ಬಂದಿರ್ತೈತಿ. ಓಕೆ, ನಮ್ಗ ಕಾಸ್ ಎ ಇದ್ದಿದ್ದು ಏನದ, ಕಾಸ್ ಏನದ ಅಂದ್ರೆ ಎಷ್ಟರಿಂದ ಗುಣಿಸೇವಿ ನಾವು, ಒಂದರಿಂದ ಗುಣಿಸೇವಿ. ಹಂಗಂದ್ರ ಅಂಶಕ್ಕೂ ಒಂದರಿಂದ ಗುಣಿಸೋಣ. ಕಾಸ್ ಎ ಗುಣ್ಲೆ ಒಂದು ಅಂದ್ರೆ ಕಾಸ್ ಎ ಬರ್ತೈತಿ. ಒಂದ್ ಇದ್ದಿದ್ದು ಏನಾಗೈತ್ರಿ, ಕಾಸ್ ಎ ಐತಿ. ಎಷ್ಟರಿಂದ ಗುಣಿಸ್ಬೇಕು, ಕಾಸ್ ಎ ಲಿಂದ ಗುಣಿಸಿದ್ರೆ ನಮಗ ಕಾಸ್ ಎ ಬರ್ತೈತಿ. ಸೊ ಹಂಗಾಗಿ ಅಂಶಕ್ಕೂ ನಾವ್ ಏನ್ ಮಾಡೋಣ ಅಂತಂದ್ರೆ ಕಾಸ್ ಎ ಇಂದ ಗುಣಿಸೋಣ. ಓಕೆ, 1 ಇಂಟು ಸೈನ್ ಸ್ಕ್ವೇರ್ ಎ ಅಂದ್ರೆ ಏನ್ ಬರ್ತ್ರಿ, ಸೈನ್ ಸ್ಕ್ವೇರ್ ಎ ಬರ್ತೈತಿ. ಪ್ಲಸ್ ಕಾಸ್ ಎ ಗುಣ್ಲೆ ಕಾಸ್ ಎ ಅಂದ್ರೆ ಏನ್ ಬರ್ತ್ರಿ, ಕಾಸ್ ಸ್ಕ್ವೇರ್ ಎ ಬರ್ತೈತಿ. ಸರಿನಾ. ಸೈನ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಎ ಅಂದ್ರೆ ಎಲ್ಲಾದ್ರೂ ಕೇಳಿದ್ರಿ ಏನಪ್ಪಾ ಅಂತಂದ್ರ ತ್ರಿಕೋನಮಿತಿ ನಿತ್ಯ ಸಮೀಕರಣಗಳ ಪ್ರಕಾರ ಸೈನ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಎ ಅಂದ್ರೆ ಒಂದು ಬಾಗಲೆ ಕಾಸ್ ಎ. ಒಂದ್ ಕಡೆ ಬಲಗಡೆ ಕಣ್ಣಾಡ್ತಾನಂತ ಏನ್ ಕೊಟ್ಟಾರಿ ಅವರು, ಸೀಕಂಟ್ ಎ ಅಂತ ಕೊಟ್ಟಾರ. ಸೊ ಒಂದು ಬಾಗಲೆ ಕಾಸ್ ಎ ದ್ದು ವಿತ್ ಕೃಮ ಅಥವಾ ವಿಲೋಮ ಏನಾಗಿರ್ತೈತಿ ಅಂದ್ರ ಸೀಕಂಟ್ ಎ ಆಗಿರ್ತೈತಿ. ಹಾಗಾದ್ರೆ ಇದು ಅವ್ರು ಕೊಟ್ಟಿರುವಂತಹ ಬಲಬದಿ ಆಗೈತಿ. ಸೊ ಅವ್ರೇನ್ ಹೇಳಿದ್ರು ನಾವು ಅದನ್ನ ಸಾಧಿಸಿದ್ದೇವೆ. ಸೊ ಹಿಂಗಾಗಿ ನಾವು ಕಡಿಕ್ ಒಂದು ಲೈನ್ ಬರೆಯೋಣ, ಏನಪ್ಪಾ ಅಂತಂದ್ರೆ ಸಾಧಿಸಲಾಗಿದೆ. ಓಕೆ, ಬರೀಬೇಕೇನ್ರಿ, ಬರಿಲ್ಲ ಅಂದ್ರೆ ಇರ್ತೈತ್ರಿ, ಬರೆದ್ರೆ ಒಂದ್ ಏನಪ್ಪಾ ಅಂತಂದ್ರೆ ಒಂದು ಒಳ್ಳೆ ಇಂಪ್ರೆಷನ್ ಇರ್ತೈತಿ. ಆಗ್ಬೋದಾ, ರೈಟ್. ನಂತರ 53ನೇಯ ಲೆಕ್ಕ ಇಲ್ಲಿ ಬರ್ಕೋತೆ ನೋಡ್ರಿ. ಓಕೆ, ಸೊ ಏನ್ ಕೊಟ್ಟಾರ್ರಿ ಅವರು, ಕಾಸ್ ಥೀಟಾ ಇಸ್ ಈಕ್ವಲ್ ಟು 0.3, ಕಾಸ್ ಥೀಟಾ ಇಸ್ ಈಕ್ವಲ್ ಟು 0.6 ಅದ, ವೆರಿ ಸಾರಿ, ಕಾಸ್ ಥೀಟಾ ಇಸ್ ಈಕ್ವಲ್ ಟು 0.6 ಆದರೆ 5 ಸೈನ್ ಥೀಟಾ ಮೈನಸ್ 3 ಟ್ಯಾನ್ ಥೀಟಾ ಇಸ್ ಈಕ್ವಲ್ ಟು 0 ಎಂದು ಸಾಧಿಸಿ ಅಂತ ಕೇಳಾಕತ್ತಾರ. ಕಾಸ್ ಥೀಟಾ ಕೊಟ್ಟಾರ, ಸೈನ್ ಥೀಟಾ ಮತ್ತು ಟ್ಯಾನ್ ಥೀಟಾ ಎಲ್ಲಿಂದ ತರೋಣ್ರಿ, ಇದನ್ನ ತರಬೇಕು ಅಂದ್ರೆ ನಮಗ ದಟ್ ಸ್ವಲ್ಪ ಕಷ್ಟ ಪಡ್ಬೇಕಾಗ್ತತಿ. ಇದನ್ನ ಎರಡು ರೀತಿ ತರಬಹುದು. ಹೆಂಗ್ರಿ, ಇದು ಸೈನ್ ಥೀಟಾ ಬರ್ಬೇಕು ಅಂತಂದ್ರೆ ಸೈನ್ಗೆ ಕಾಸಿಗೆ ಒಂದ್ ಸಂಬಂಧ ಅದ, ಏನದರಿ, ಸೈನ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು 1 ಮೈನಸ್ ಕಾಸ್ ಸ್ಕ್ವೇರ್ ಥೀಟಾ. ಟ್ಯಾನ್ ಥೀಟಾ ಹೆಂಗ್ ತಗೊಂಡ್ಬರ್ಬೇಕ್ರಿ, ಇಲ್ಲಿ ಸೈನ್ ಥೀಟಾ ಸಿಕ್ತಂದ್ರೆ ಸೈನ್ ಥೀಟಾ ಬಾಗ್ಲೆ ಕಾಸ್ ಥೀಟಾ ಮಾಡಿದ್ರೆ ಸೈನ್ ಥೀಟಾ ಟ್ಯಾನ್ ಥೀಟಾ ಬರ್ತೈತಿ. ಓಕೆ, ಇದು ಒಂದ್ ರೀತಿ. ಇದು ಬೇಡ, ಸ್ವಲ್ಪ ಗದ್ದಲ ಆಗತ್ರಿ. ನಾವು ಏನ್ ಮಾಡೋಣ ಅಂತಂದ್ರೆ ನಮ್ಮ ಹಳೆಯ ಮೆಥಡ್ ಅನ್ನಗೆ ಹೋಗೋಣಂತ. ಏನ್ರಿ, ಈ ರೀತಿಯಾಗಿ ಒಂದು ತ್ರಿಭುಜವನ್ನ ಹಾಕೊಂಡು ಅದರ ಮೂಲಕ ನಾವು ಇದನ್ನ ಕಂಡುಹಿಡಿಯೋಣಂತ್ರಿ. ಓಕೆ, ಎ ಬಿ ಸಿ. ಓಕೆ, ಇದು ಯಾಕೆ ಬೇಕ್ರಿ, ಯಾಕೆ ಬೇಕಂದ್ರೆ ಇಲ್ಲಿ ಹೇಳ್ತೈತೆ ನೋಡ್ರಿ, ಇಲ್ಲಿ ಕಾಸ್ ಥೀಟಾ ಇಸ್ ಈಕ್ವಲ್ ಟು 0.6. ಕರೆಕ್ಟಾ, ಬರ್ಕೊಂಡ್ಬಿಡೋಣ. 0.6 ಸರಿನಾ. ಕಾಸ್ ಥೀಟಾ ಇಸ್ ಈಕ್ವಲ್ ಟು 0.6 ಅಂದ್ರೆ ಏನ್ರಿ, 6 ಬಾಗ್ಲೆ 10 ಅಂತ ಬರ್ಕೋಬಹುದ್ರಿ. ಭಿನ್ನರಾಶಿ ಒಳಗ ಇದನ್ನ ಕರ್ತಾ ಹೋಗುತ್ತೆ ನೋಡ್ರಿ, 2 3 6, 2 5 10. ಕೋಥಿಟಾನ, ಕೋಥಿಟಾ ಅಲ್ಲ ರೀ, ಕಾಸ್ ಥೀಟಾ ಬರೀಬೇಕು. ಸರಿನಾ, ರೈಟ್. ಸೊ ಇಲ್ಲಿ ಏನಾಯ್ತ್ರಿ, ಕಾಸ್ ಥೀಟಾ ಇಸ್ ಈಕ್ವಲ್ ಟು 3/5. ಕಾಸ್ ಥೀಟಾ ಅಂದ್ರೆ ಏನ್ರಿ, ಕಾಸ್ ಥೀಟಾ ಅಂತಂದ್ರ ಓ ಆ ವಯ ಅಡ್ಜಸೆಂಟ್ ಡಿವೈಡೆಡ್ ಬೈ ಹೈಪೋಟೆನ್ಯೂಸ್. ಏನ್ರಿ, ಪಾರ್ಶ್ವಬಾಹು ಬಾಗ್ಲೆ ವಿಕರ್ಣ. ಪಾರ್ಶ್ವಬಾಹು ಅಂದ್ರೆ ಏನೈತ್ರಿ, ಬಿ ಸಿ ಅದ. ವಿಕರ್ಣ ಅಂದ್ರೆ ಏನೈತ್ರಿ, ಎ ಸಿ ಇಸ್ ಈಕ್ವಲ್ ಟು 3/5. ಇದಕ್ಕೆ ಏನಪ್ಪಾ ಅಂತಂದ್ರೆ ಇದು ಅನುಪಾತ ಐತಿ. ಅನುಪಾತ ಅಂದ್ರೆ ಏನ್ರಿ, ಅಂಶ ಮತ್ತು ಛೇದಕ್ಕೆ ಏನೋ ಒಂದು ಗುಣಿಸಿದಾಗ ನಮಗೆ ಕರೆಕ್ಟ್ ಆದಂತ ಬೆಲೆ ಬರ್ತಾವ. ಸರಿಯಾದಂತ ಬೆಲೆ ಬರ್ಬೇಕಂದ್ರೆ ಅಂಶ ಮತ್ತು ಛೇದಕ್ಕೆ ಒಂದು ಸ್ಥಿರಾಂಕದಿಂದ ಗುಣಿಸ್ಬೇಕು. ಅದ್ರ ಸಂಬಂಧ ನಾನು ಏನ್ ಮಾಡ್ತೀನಿ ಅಂತಂದ್ರ ಅಂಶಕ್ಕ ಛೇದಕ್ಕ ಕೇಲಿಂದ ಗುಣಿಸ್ತೀನಿ. ಅಂದ್ರೆ ಬಿ ಸಿ ಬೆಲೆ ಏನಾಗಿರ್ಲಿ ಅಂತಂದ್ರ 3K ಆಗಿರ್ಲಿ, ಆ ನಂತರ ಎ ಸಿ ಯ ಬೆಲೆ ಏನಾಗಿರ್ಲಿ ಅಂತಂದ್ರ 5K ಆಗಿರ್ಲಿ. ಅಂದ್ರೆ ಬಿ ಸಿ ಇದ್ದಲ್ಲಿ ನಾನು ಇಲ್ಲಿ 3K ಬರಿತೀನಿ, ಎ ಸಿ ಇದ್ದಲ್ಲಿ ಏನ್ ಬರಿತೇನ್ರಿ, 5K ಬರ್ಕೋತೀನಿ. ಇದು ಯಾಕೆ ಬೇಕು, ಇದರಿಂದ ನಮಗ ಸೈನ್ ಥೀಟಾ ಮತ್ತು ಟ್ಯಾನ್ ಥೀಟಾಗಳ ಬೆಲೆಗಳು ಸಿಗ್ತಾವ. ಓಕೆ, ಸೈನ್ ಥೀಟಾ ಬೆಲೆ ಕಂಡುಹಿಡಿದ್ರಿ. ಸೈನ್ ಥೀಟಾ ಇಸ್ ಈಕ್ವಲ್ ಟು, ಇದನ್ನ ಸಪರೇಟ್ ಮಾಡಿಬಿಡೋಣ. ಸೈನ್ ಥೀಟಾ ಇಸ್ ಈಕ್ವಲ್ ಟು, ಸೈನ್ ಥೀಟಾ ಅಂದ್ರೆ ಏನ್ರಿ, ಅಭಿಮುಖ ಬಾಹು ಬಾಗ್ಲೆ ಪಾರ್ಶ್ವಬಾಹು. ಅಭಿಮುಖ ಬಾಹು ಅಂದ್ರೆ ಎ ಬಿ, ಸಾರಿ ಅಭಿಮುಖ ಬಾಹು ಪಾರ್ಶ್ವಬಾಹುನ ಅಲ್ಲರಿ, ಅಭಿಮುಖ ಬಾಹು ಬಾಗ್ಲೆ ವಿಕರ್ಣ. ವಿಕರ್ಣ ಅಂದ್ರೆ ಏನದ್ರಿ, ಎ ಸಿ ಅದ. ಅಂದ್ರೆ ಸೈನ್ ಥೀಟಾ ಇಸ್ ಈಕ್ವಲ್ ಟು ಅಭಿಮುಖ ಬಾಹು. ಅಭಿಮುಖ ಬಾಹುನ ಇಲ್ವಾ ಇಲ್ಲಿ, ಸ್ವಲ್ಪ ಕಷ್ಟ ಆಯ್ತಲ್ರಿ. ಅಭಿಮುಖ ಬಾಹು ಕಂಡು ಹಿಡ್ಕೊಂಡ್ಬಿಡೋಣ ಅಂತ. ಹೆಂಗ್ರಿ, ಪೈಥಾಗೋರಸ್ ಥಿಯರಮ್ನಿಂದ ಕಂಡು ಹಿಡಿಯೋಣ. ಸೊ ಪೈಥಾಗೋರಸ್ ಪ್ರಮೇಯದ ಪ್ರಕಾರ ಇದು ನಮಗೀಗ ಅವಶ್ಯಕತೆ ಇಲ್ಲ, ಇದನ್ನ ರಬ್ ಮಾಡ್ಬಿಡ್ತಾನೆ.
ಇದನ್ನ ಅಳಕಿಸ್ತೇನ್ರಿ. ಮುಂದೆ ನಾನು ಏನ್ ಮಾಡ್ತೇನೆ ಅಂದ್ರೆ ಪೈಥಾಗೋರಸ್ ಇದ್ರ ಪ್ರಕಾರ ಇದನ್ನ ಕಂಡು ಹಿಡ್ಕೊಂಡು sin θ cos tan θ ಬರೋಣ ಅಂತ. ಓಕೆ, ಸೊ ತ್ರಿಭುಜ ABC ಯಲ್ಲಿ AC ಸ್ಕ್ವೇರ್ ಇಸ್ ಈಕ್ವಲ್ ಟು AB ಸ್ಕ್ವೇರ್ ಪ್ಲಸ್ BC ಸ್ಕ್ವೇರ್. ಕರೆಕ್ಟಾ? AB ಸ್ಕ್ವೇರ್ ಪ್ಲಸ್ BC ಸ್ಕ್ವೇರ್. ಓಕೆ, AC ಸ್ಕ್ವೇರ್ ಅಂದ್ರೆ ಏನ್ರಿ ಇದ್ರಿ 5k ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು AB ಸ್ಕ್ವೇರ್ ಅಂದ್ರೆ ಗೊತ್ತಿಲ್ಲ, ಕಂಡು ಹಿಡ್ಕೋಬೇಕು, ಪ್ಲಸ್ BC ಸ್ಕ್ವೇರ್ ಅಂದ್ರೆ ಏನದ್ರಿ 3k ಹೋಲ್ ಸ್ಕ್ವೇರ್. 5 ಸ್ಕ್ವೇರ್ ಅಂದ್ರೆ ಏನಾಗುತ್ತೆ 25k ಸ್ಕ್ವೇರ್ ಇಸ್ ಈಕ್ವಲ್ ಟು AB ಸ್ಕ್ವೇರ್ ಪ್ಲಸ್ 3k ಹೋಲ್ ಸ್ಕ್ವೇರ್ ಅಂದ್ರೆ 3ರ ವರ್ಗ ಏನಂತಂದ್ರೆ 9 ಬರ್ತೈತಿ, 9k ಸ್ಕ್ವೇರ್ ಆಗುತ್ತೆ. ಇದು ಎಡಗಡೆ ಬರ್ಲಿ ಏನಾಗುತ್ತೆ 25k ಸ್ಕ್ವೇರ್ ಮೈನಸ್ 9k ಸ್ಕ್ವೇರ್ ಇಸ್ ಈಕ್ವಲ್ ಟು AB ಸ್ಕ್ವೇರ್. ಓಕೆ, 25ರೊಳಗೆ 9 ಹೋದ್ರೆ ಎಷ್ಟ್ರಿ 16. ಹಂಗಂದ್ರೆ ಇದನ್ನ ನಾವೇನ್ ಬರೆಯೋಣ, ಇಲ್ಲಿ ಮುಂದೆ ಕಂಟಿನ್ಯೂ ಮಾಡ್ತೇನೆ ನೋಡ್ರಿ. ಏನ್ ಬರೆಯೋಣ್ರಿ ಇದನ್ನ AB ಸ್ಕ್ವೇರ್ ಇಸ್ ಈಕ್ವಲ್ ಟು 25ರೊಳಗೆ 9 ಹೋದ್ರೆ 16k ಸ್ಕ್ವೇರ್ ಬರ್ತೈತಿ. ನಮ್ಗ AB ಸ್ಕ್ವೇರ್ ಬೇಡ, AB ಬೇಕು. ಹಂಗಂದ್ರೆ ಇದರ ವರ್ಗಮೂಲ ಏನ್ ಬರ್ತ್ರಿ 16ರ ವರ್ಗಮೂಲ ಏನ್ರಿ 4, k ಸ್ಕ್ವೇರ್ ರ ವರ್ಗಮೂಲ k ಬರ್ತೈತಿ. ಅಂದ್ರೆ AB ಬೆಲೆ ಏನಾಗತ್ರಿ 4k ಆಗಿರ್ತೈತಿ. ಈಗ ನಮಗೆ sin θ ಮತ್ತು tan θ ಅವುಗಳ ಬೆಲೆ ಇಲ್ಲಿ ಗೊತ್ತಾಗುತ್ತೆ ನೋಡ್ರಿ. sin θ ಇಸ್ ಈಕ್ವಲ್ ಟು ಏನ್ರಿ ಅಭಿಮುಖ ಬಾಹು ಬಾಗ್ಲೆ ಪಾರ್ಶ್ವಬಾಹು. ಥೀಟಾದ ಅಭಿಮುಖ ಬಾಹು AB ಐತಿ, ಅಭಿಮುಖ ಬಾಹು ಪಾರ್ಶ್ವಬಾಹು ಎಲ್ಲಿ ಹಿಡ್ಕೊಂಡಿದ್ದೇನೆ ನಾನು, ಅಭಿಮುಖ ಬಾಹು ಪಾರ್ಶ್ವಬಾಹು ಅಲ್ಲರಿ ವಿಕರ್ಣ. ಸರಿನಾ? ಕನ್ಫ್ಯೂಸ್ ಆಗೋದು ಬೇಡ. ಓಕೆ, AB ಬಾಗ್ಲೆ AC ಅನ್ನು ಮುಂದಾಗ ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ಲಿ, ಅದ್ರ ಬರಿ ಮುಂದಾಗ ಕರೆಕ್ಟ್ ಆಗಿ ಬರೆಯೋಣ ಅಂತ. ನಾವ್ ಏನಂತೇವಿ, ಇದು ಪೇಪರ್ ಚೆಕ್ ಮಾಡ್ರಿ, ನಾವ್ ಏನಂತೇವಿ ಗೊತ್ತಾಗಂಗಿಲ್ಲ, ಬರ್ದಿದ್ ಗೊತ್ತಾಗ್ತದೆ. ಹುಷಾರಾಗಿರೋಣ ಅಂತ, ಬರಿಬೇಕಾದಾಗ ಲಕ್ಷ್ಯ ಇರ್ಲಿ. ಓಕೆ, sin θ ಅಂದ್ರೆ ಏನ್ರಿ ಅಭಿಮುಖ ಬಾಹು ಅಂದ್ರೆ ಏನದ್ರಿ 4k ಐತಿ, 4k ಬಾಗ್ಲೆ AC ಏನೈತಿ 5k ಐತಿ. ಓಕೆ, k ಗೆ k ಕ್ಯಾನ್ಸಲ್ ಆದ್ರೆ ಇದೇನಾಗತ್ರಿ 4 ಬಾಗ್ಲೆ 5 ಆಗುತ್ತ. sin θ ಸಿಕ್ತು, tan θ ಬೇಕು. ಸೊ ಇಲ್ಲಿ ಕೆಳಗಡೆ tan θ ಇಲ್ಲಿ ಬರ್ಕೊಳ್ಳೋಣ ಅಂತ. tan θ ಇಸ್ ಈಕ್ವಲ್ ಟು ಏನ್ರಿ ಅಭಿಮುಖ ಬಾಹು ಬಾಗ್ಲೆ ಪಾರ್ಶ್ವಬಾಹು. ಇದು ಕರೆಕ್ಟ್ ಐತೆ. ಅಭಿಮುಖ ಬಾಹು ಅಂದ್ರೆ ಏನದ್ರಿ 4k ಅದ, ಅದು AB ಬಾಗ್ಲೆ ಪಾರ್ಶ್ವಬಾಹು ಅಂದ್ರೆ ಏನದ್ರಿ BC. ಅಂದ್ರೆ tan θ ಇಸ್ ಈಕ್ವಲ್ ಟು ಅಭಿಮುಖ ಬಾಹು ಅಂತಂದ್ರೆ ಏನ್ರಿ 4k, BC ಎಷ್ಟೈತ್ರಿ 3k. k ಗೆ k ಕ್ಯಾನ್ಸಲ್ ಆಯ್ತು ಅಂತಂದ್ರೆ tan θ ದ ಬೆಲೆ ಏನಾಯ್ತ್ರಿ 4 ಬಾಗ್ಲೆ 3. ಉತ್ತರ ಮುಗಿತಾ? ಇಲ್ಲ ರೀ, ನಮಗ ಇದನ್ನ ಕಂಡುಹಿಡಿಬೇಕು. ಏನ್ ಕಂಡುಹಿಡಿಬೇಕು 5 sin θ ಮೈನಸ್ 3 tan θ. 3 tan θ. 5 sin θ ಅಂದ್ರೆ ಏನದ್ರಿ 5 sin θ ಅಂದ್ರೆ ಏನದ್ರಿ 4 ಬಾಗ್ಲೆ 5 ಐತಿ. ಕರೆಕ್ಟಾ? ಮೈನಸ್ 3 tan θ ಅಂದ್ರೆ ಏನದ್ರಿ 4 ಬಾಗ್ಲೆ 3. 5 ಒಂದೇ 5, 5 ಒಂದೇ 5, 3 ಒಂದೇ 3, 3 ಒಂದೇ 3, 1 4 4 ಮೈನಸ್ 1 4 4. 4 ಹೋದ್ರೆ ಏನ್ ಬರ್ತ್ರಿ 0 ಬರ್ತೈತಿ. ಇದು ಬಲಬದಿ ಆಗಿದೆ. ಸೊ ಇದು ಏನಾಗಿರ್ಲಿ ಅಂತಂದ್ರ LHS ಎಡಬದಿ ಆಗಿರ್ಲಿ, ಇದು LHS ಆಗಿರ್ಲಿ, ಇದು LHS ಆಗೈತಿ. ಇದೇನಪ್ಪಾ ಅಂತಂದ್ರ ಬಲಬದಿ ಆಗೈತಿ. ಅವ್ರೇನ್ ಹೇಳಿದ್ರು ಅದನ್ನ ನಾವಿಲ್ಲಿ ಸಾಧಿಸಿದ್ದೇವೆ, ಸಾಧಿಸಲಾಗಿದೆ. ಓಕೆ, ಸೊ ಲೆಕ್ಕ ಸ್ವಲ್ಪ ದೊಡ್ಡದೈತಿ. ನಮ್ಮ ಎಕ್ಸಾಮಿಗೆ 2 ಮಾರ್ಕ್ಸಿಗೆ ಅಷ್ಟೇ ಅಲ್ಲ 3 ಮಾರ್ಕ್ಸಿಗೆ ಬಂದ್ರು ಬರ್ಬೋದು. ಅದ್ರ ಸಂಬಂಧ ನಾನು ನಿಮ್ಗೆ ಆಗಲೇ ಹೇಳಿದ್ದೆ ಏನು ಅಂತಂದ್ರ 2 ಮತ್ತು 1 2 3 4 ಈ ಪಾಠ ಪೂರ್ತಿ ಚೆನ್ನಾಗಿ ಏನಪ್ಪಾ ಅಂತಂದ್ರೆ ಕಲ್ಕೊಡ್ರಿ. ನಮಗೆ ಎಕ್ಸಾಮಿಗೆ ಬಹಳ ಇಂಪಾರ್ಟೆಂಟ್ ಅದ. ಎಕ್ಸಾಮಿಗೆ ನಮ್ಮ ಸ್ಕೋರ್ ಮಾಡ್ಲಿಕ್ಕೆ ಇದು ಬಹಳ ಸಹಾಯ ಆಗ್ತದೆ. ಓಕೆ, ರೈಟ್. ನಂತರ 54ನೆಯ ಲೆಕ್ಕ ಏನದ ನೋಡ್ರಿ. ಇದು ಏನಪ್ಪಾ ಅಂದ್ರೆ ಸಾಧಿಸುದದ. ಮೊದ್ಲೇಕ ನಾನು ಲೆಕ್ಕ ಬರ್ಕೋತೀನಿ, ಆ ನಂತರ ಒಂದೊಂದಾಗಿ ಸಾಧಿಸ್ಕೊತ ಹೋಗೋಣಂತ್ರಿ. ಏನದ secant to the power 4 theta minus secant square theta is equal to tan square theta plus tan to the power 4 theta, tan ಘಾತ 4 theta. ಓಕೆ, ಸೊ ನಾವು ಈಗ ಇಲ್ಲಿ ಏನ್ ಮಾಡ್ಬೇಕಾದಾಗ ಬಲಗಡೆ secant a ಅಷ್ಟೇ ಕೊಟ್ಟಿದ್ರು, ನಮಗ ಎಡಬದಿಯನ್ನ ತಗೊಂಡು ಬಲಬದಿಗೆ ಹೋಗಿ ಮುಟ್ಟುವುದೇನಪ್ಪಾ ಅಂದ್ರೆ ಸರಳ ಆಗಿತ್ತು.
ಆದ್ರೆ ಈಗ ಎಡಬದಿಯಿಂದ ತಗೊಂಡು ಬಲಬದಿ ಬರ್ಬೇಕಂದ್ರೆ ಇದು ನಮಗ ಲೆಕ್ಕದೊಳಗೆ ಬರುವಂತ ಸಾಧ್ಯತೆ ಸ್ವಲ್ಪ ಕಡಿಮೆ ಅದ. ಹಿಂಗಾಗಿ ನಾನು ಏನ್ ಮಾಡ್ತೀನಿ ಅಂತಂದ್ರೆ ಎಡಬದಿಯನ್ನ ತಗೊಂಡ್ ಮಾಡ್ಕೊತ ಹೋಗ್ತೀನಿ. ನನಗೆ ಎಲ್ಲಿ ತನಕ ಬರ್ತದೆ ಅಲ್ಲಿ ತನಕ ಮಾಡ್ತೀನಿ, ಮುಂದ ಸ್ಟಾಪ್ ಮಾಡ್ತೇನೆ. ಮುಂದ್ ಮಾಡ್ಲಿಕ್ಕೆ ಬರಲಿಲ್ಲ ಅಂದ್ರೆ ಅಲ್ಲಿಗೆ ನಿಲ್ಸೋಣ. ಆ ನಂತರ ಬಲಬದಿ ತಗೊಂಡ್ ಮಾಡೋಣ, ಎಲ್ಲಿ ತನಕ ಬರುತ್ತೆ ಅಲ್ಲಿ ತನಕ ಮಾಡ್ರಿ. ಇಲ್ಲಿ ನಮ್ಗ ಅದ್ರ ಮುಂದೆ ಏನಪ್ಪಾ ಅಂದ್ರೆ ನಿಲ್ಸೋಣ. ನಮಗ ಲಾಸ್ಟ್ ಟೈಕ್ ಹೋಲಿಸಿದ್ವಿ ಅಂದ್ರೆ ಎರಡು ಸೇಮ್ ಬಂದಿರ್ತಾರೆ. ಓಕೆ, ಸ್ಟಾರ್ಟ್ ಮಾಡೋಣಂತ್ರಿ. ಎಡಬದಿಯಿಂದ ರೈಟ್, ಎಡಬದಿ ಇಸ್ ಈಕ್ವಲ್ ಟು ಏನೈತಿ ಅಂತಂದ್ರ ಸೀಕಂಟ್ ಘಾತ 4 ಥೀಟಾ ಮೈನಸ್ ಸೀಕಂಟ್ ಸ್ಕ್ವೇರ್ ಥೀಟಾ. ಇದ್ರೊಳಗೆ ನಮ್ಗೆ ಏನಾದ್ರು ಮಾಡ್ಲಿಕ್ಕೆ ಬರ್ತದ ಅಂತಂದ್ರೆ ಬರ್ತದ್ರಿ. ಏನ್ ಮಾಡ್ಬೋದು, ಎರಡದೊಳಗು ಸೀಕಂಟ್ ಸ್ಕ್ವೇರ್ ಥೀಟಾ ಕಾಮನ್ ತೆಗಿಬಹುದು. ಎರಡದೊಳಗು ಸೇಮ್ ಏನೈತಿ ಅದನ್ನ ಕಾಮನ್ ತೆಗಿಬಹುದು. ಏನೈತಿ ಅಲ್ಲಿ ಸೀಕಂಟ್ ಸ್ಕ್ವೇರ್ ಥೀಟಾ ಐತಿ, ಇಲ್ಲಿ 4 ಐತಿ, ಘಾತ 4 ಐತಿ, ಇಲ್ಲಿ 2 ಐತಿ ಅಂದ್ರೆ ಇಲ್ಲಿ ಏನ್ ಬರ್ತದ್ರಿ, ಇಲ್ಲಿ 2 ಬರ್ತೈತಿ ಘಾತ, ಇಲ್ಲಿ 2 ಬರ್ತೈತಿ ಮೈನಸ್ ಇಲ್ಲಿ ಸೆಕೆಂಡ್ ಸ್ಕ್ವೇರ್ ಥೀಟಾ ಹೊರಗೆ ಹೋಯ್ತು ಅಂದ್ರೆ ಇಲ್ಲಿ ಏನ್ ಉಳಿತೈತಿ, 1 ಉಳಿತೈತಿ. ಓಕೆ, ನಮಗ ತ್ರಿಕೋನಮಿತಿ ನಿತ್ಯ ಸಮೀಕರಣದ ಆಧಾರದ ಮೇಲೆ ಏನಾದ್ರೂ ನೆನಪಿದ್ಯಾ? ಐತ್ರಿ. ಏನ್ರಿ, ಸೆಕೆಂಡ್ ಸ್ಕ್ವೇರ್ ಥೀಟಾ ಮೈನಸ್ 1 ಅಂದ್ರೆ ಏನ್ರಿ, ಟ್ಯಾನ್ ಸ್ಕ್ವೇರ್ ಥೀಟಾ. ನೆನಪಿದ್ಯಾ? ರೈಟ್. ಏನ್ರಿ, ಸೆಕೆಂಡ್ ಸ್ಕ್ವೇರ್ ಥೀಟಾ ಇಂಟು ಸೆಕೆಂಡ್ ಸ್ಕ್ವೇರ್ ಥೀಟಾ ಮೈನಸ್ 1 ಅಂದ್ರೆ ಏನ್ರಿ, ಟ್ಯಾನ್ ಸ್ಕ್ವೇರ್ ಥೀಟಾ. ಸರಿನಾ? ಟ್ಯಾನ್ ಸ್ಕ್ವೇರ್ ಥೀಟಾ. ಓಕೆ, ಸರಿ. ನಾನು ಇದನ್ನ ಮುಂದುವರ್ಸಕ್ ಬರ್ತದ್ರಿ. ಏನ್ ಮಾಡ್ಬೋದು ನಾವಿಲ್ಲಿ, ಸೆಕೆಂಡ್ ಸ್ಕ್ವೇರ್ ಥೀಟಾ ಅಂದ್ರೆ 1 ಬಾಗ್ಲೆ ಕಾಸ್ ಸ್ಕ್ವೇರ್ ಥೀಟಾ ಅಂತ ಬರೀಬಹುದು. ಇದನ್ನ ಸೈನ್ ಸ್ಕ್ವೇರ್ ಥೀಟಾ ಬಾಗ್ಲೆ ಕಾಸ್ ಸ್ಕ್ವೇರ್ ಥೀಟಾ ಅಂತ ಬರೀಬಹುದು ಅನ್ಕೊಳ್ಳೋಣ ಅಂತ. ಇಲ್ಲಿ ಛೇದೊಳಗೆ ಕಾಸ್ ಸ್ಕ್ವೇರ್ ಥೀಟಾ ಐತಿ, ಇಲ್ಲಿ ಛೇದೊಳಗೆ ಕಾಸ್ ಸ್ಕ್ವೇರ್ ಥೀಟಾ ಐತಿ. ಕ್ಯಾನ್ಸಲ್ ಏನಾದ್ರೂ ಆಗುತ್ತಾ? ಇಲ್ಲ. ಹಂಗಂದ್ರ ನಾನು ಇದನ್ನ ಇಷ್ಟ ಬಿಡ್ತೀನಿ, ಮುಂದೆ ಹೊರದ್ರು ಸಹಿತ ನನಗೆ ಮುಂದೆ ಉಪಯೋಗ ಇಲ್ಲ. ಓಕೆ, ಈಗ ಏನ್ ಮಾಡೋಣ್ರಿ, ಬಲಬದಿ ತಗೊಳ್ಳೋಣ. ಇದನ್ನ 1 ಅಂತ ಕರೆಯೋಣ. ಆ ನಂತರ ಬಲಬದಿ ತಗೊಳ್ಳೋಣ. ಬಲಬದಿ ಏನೈತೆ ನೋಡ್ರಿ, ಟ್ಯಾನ್ ಸ್ಕ್ವೇರ್ ಥೀಟಾ ಪ್ಲಸ್ ಟ್ಯಾನ್ ಟು ದ ಪವರ್ 4 ಥೀಟಾ. ಎರಡರೊಳಗೂ ಕಾಮನ್ ಏನ್ ತೆಗಿಬಹುದ್ರಿ, ಟ್ಯಾನ್ ಸ್ಕ್ವೇರ್ ಥೀಟಾ ತೆಗಿಬಹುದು. ಟ್ಯಾನ್ ಸ್ಕ್ವೇರ್ ಥೀಟಾ ಇಂಟು, ಓಕೆ, ಇಲ್ಲಿ ಏನೈತ್ರಿ, ಟ್ಯಾನ್ ಸ್ಕ್ವೇರ್ ಥೀಟಾ ಹೊರಗೆ ಹೋದ್ರೆ ಇಲ್ಲಿ 1 ಉಳಿತೈತಿ. ಇಲ್ಲಿ ಏನೈತಿ, ಟ್ಯಾನ್ ಸ್ಕ್ವೇರ್ ಥೀಟಾ ಹೊರಗೆ ಹೋದ್ರೆ ಇನ್ನೂ ಟ್ಯಾನ್ ಸ್ಕ್ವೇರ್ ಥೀಟಾ ಒಳಗೆ ಉಳಿತೈತಿ. ಕರೆಕ್ಟಾ? 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಥೀಟಾ. ಟ್ಯಾನ್ ಸ್ಕ್ವೇರ್ ಥೀಟಾ ಅಂದ್ರೆ ಟ್ಯಾನ್ ಸ್ಕ್ವೇರ್ ಥೀಟಾನೇ ಇಂಟು 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಥೀಟಾ ಅಂದ್ರೆ ತ್ರಿಕೋನಮಿತಿ ಅನುಪಾತದ ಆಧಾರದ ಮೇಲೆ, ತ್ರಿಕೋನಮಿತಿ ನಿತ್ಯ ಸಮೀಕರಣಗಳ ಆಧಾರದ ಮೇಲೆ ನಮ್ಗೆ ನೆನಪೈತಿ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಥೀಟಾ ಅಂದ್ರೆ ಏನ್ರಿ, ಸೀಕಂಟ್ ಸ್ಕ್ವೇರ್ ಥೀಟಾ. ಓಕೆ, ಮುಂದುವರೆದ್ರೆ ಏನಾಗತ್ರಿ, ಸೈನ್ ಸ್ಕ್ವೇರ್ ಥೀಟಾ ಬಾಗ್ಲೆ ಕಾಸ್ ಸ್ಕ್ವೇರ್ ಥೀಟಾ ಬರ್ತೀವಿ. ಇದು 1 ಬಾಗ್ಲೆ ಕಾಸ್ ಸ್ಕ್ವೇರ್ ಥೀಟಾ ಅಂತ ಬರ್ತೀವಿ. ಛೇದದೊಳಗೆ 2 ಕಡೆ ಕಾಸ್ ಸ್ಕ್ವೇರ್ ಥೀಟಾ. 1 ನಿಮಿಷ, ಮ್ಯಾಲ ನಮ್ಗೆ ಹಂಗ ಬಂದಿತ್ತಲ್ಲ, ಹಂಗಂದ್ರೆ ಇಲ್ಲಿ ನೋಡಿದ್ವಿ ಅಂದ್ರೆ ಇದು ಸೆಕೆಂಡ್ ಸ್ಕ್ವೇರ್ ಥೀಟಾ ಟ್ಯಾನ್ ಸ್ಕ್ವೇರ್ ಥೀಟಾ ಐತಿ. ಇದಾದ್ರೂ ಉಲ್ಟಾ ಐತ್ರಿ. ಇದು ಎ ಇಂಟು ಬಿ ಅಂದ್ರೆ ಇದು ಬಿ ಇಂಟು ಎ ರೀತಿ ಐತಿ. ಅಂದ್ರೆ ನಮ್ಗೆ ಇದು ಏನದಲ್ಲ ಅದು ಇಲ್ಲಿ ಹೊರಗೆ ವಾಪಸ್ ಬಂದೈತಿ. ಹಂಗಂದ್ರೆ ಮುಂದೆ ನಾವು ತಲೆ ಕೆಡಿಸಿಕೊಳ್ಳುವಂತ ಅವಶ್ಯಕತೆನೇ ಇಲ್ಲ. ನಾವೇನ್ ಬರೆಯೋಣ ಅಂತಂದ್ರೆ ಇಲ್ಲಿ ಸಮೀಕರಣ 1 ಮತ್ತು 2ರಿಂದ, ಸಮೀಕರಣ 1 ಮತ್ತು 2ರಿಂದ ನಾವೇನ್ ಹೇಳ್ಬೋದು ಅಂತಂದ್ರೆ ಎಡಬದಿ ಇಸ್ ಈಕ್ವಲ್ ಟು ಬಲಬದಿ ಅಂತ ಹೇಳ್ಬೋದು. ಸೊ ಇಲ್ಲಿ ನಮಗೆ ಇದು ಸೆಕೆಂಡ್ ಸ್ಕ್ವೇರ್ ಥೀಟಾ ಟ್ಯಾನ್ ಸ್ಕ್ವೇರ್ ಥೀಟಾ ಇದ್ರೆ ಅದ್ರ ಉಲ್ಟಾ ಅದ, ಟ್ಯಾನ್ ಸ್ಕ್ವೇರ್ ಥೀಟಾ ಇಂಟು ಸೆಕೆಂಡ್ ಸ್ಕ್ವೇರ್ ಥೀಟಾ ಅದ. ನಮ್ಗೆ ಏನ್ ಬೇಕಾಗಿತ್ತು ಅದು ಬಂದೈತಿ. ಅವ್ರು ಹೇಳಿದ್ದನ್ನ ನಾವು ಸಾಧಿಸಿದ್ದೇವೆ. ಓಕೆ, ಸಾಧಿಸಲಾಗಿದೆ. ಸರಿನಾ? ಇದನ್ನ ಪಾಸ್ ಮಾಡ್ಕೊಂಡು ಕಾಪಿ ಮಾಡ್ಕೊಡ್ರಿ. ನಂತರ 55ನೇ ಲೆಕ್ಕ ಏನ್ ಕೊಟ್ಟಿದಾರ್ರಿ, ದಟ್ ಸಾಧಿಸಿ ಅಂತಂದ್ರೆ ಕೊಟ್ಟಾರ. ಸೊ ಹಿಂಗಾಗಿ ಮೊದಲು ನಾವೇನ್ ಮಾಡೋಣ ಅಂತಂದ್ರ ಅವ್ರು ಏನ್ ಕೊಟ್ಟಾರ ಅದನ್ನ ಎಡಬದಿ ಬರ್ಕೊಂಡು ಲೆಕ್ಕ ಸ್ಟಾರ್ಟ್ ಮಾಡೋಣಂತ್ರಿ. ಓಕೆ, ಸೊ ಎಡಬದಿ ಏನ್ ಕೊಟ್ಟಾರ ಅವರು, ಕೋಸಿಕಂಟ್ ಎ ಗುಂಡ್ಲೆ ಕೋಸಿಕಂಟ್ ಎ ಗುಂಡ್ಲೆ 1 ಮೈನಸ್ ಕಾಸ್ ಎ 1 ಮೈನಸ್ ಕಾಸ್ ಎ ಗುಂಡ್ಲೆ ಕೋಸಿಕಂಟ್ ಎ ಪ್ಲಸ್ ಕಾಟ್ ಎ, ಕೋಸಿಕಂಟ್ ಎ ಪ್ಲಸ್ ಕಾಟ್ ಎ ಈಸ್ ಈಕ್ವಲ್ ಟು 1 ಎಂದು ಸಾಧಿಸಿ ಅಂತ ಕೇಳ್ರಿ. ಓಕೆ, ಸೊ ಲೆಕ್ಕ ಸ್ಟಾರ್ಟ್ ಮಾಡೋಣಂತ. ಮೊದಲೇ ಕೆಲಸ ಏನ್ರಿ, ಮೊದಲ ಕೆಲಸ ಎಲ್ಲಾನು ಸೈನ್ ಮತ್ತೆ ಕಾಸ್ ಒಳಗೆ ತರೋದೇ ನಮ್ದು ಮೊದಲೇ ಕೆಲಸ. ಸರಿ, ಕೋಸಿಕಂಟ್ ಎ ಅಂದ್ರೆ 1 ಬಾಗ್ಲೆ ಸೈನ್ ಎ, ಇದು ಸೈನ್ ಎ ದ ವ್ಯುತ್ಕ್ರಮ ಐತಿ. ಗುಂಡ್ಲೆ 1 ಮೈನಸ್ ಕಾಸ್ ಎ ಇಂಟು ಕೋಸಿಕಂಟ್ ಎ ಅಂದ್ರೆ ಇದು ಸೈನ್ ಎ ದ ವ್ಯುತ್ಕ್ರಮ, ಹಂಗಂದ್ರೆ 1 ಬಾಗ್ಲೆ ಸೈನ್ ಎ ಪ್ಲಸ್ ಕಾಟ್ ಎ ಅಂದ್ರೆ ಏನ್ರಿ, ಕಾಸ್ ಎ ಬಾಗ್ಲೆ ಸೈನ್ ಎ ಆಗಿರ್ತೈತಿ. ಹೌದಾ? ರೈಟ್. ಸೊ ಇದನ್ನ ಮೊದಲಕ್ಕೆ ಎರಡು ಗುಣಿಸೋಣ. ಅಂದ್ರೆ ಇದೇನ್ ಬರ್ತೈತಿ, ಅಂಶದೊಳಗ 1 ಮೈನಸ್ ಕಾಸ್ ಎ ಬರ್ತೈತಿ, ಛೇದದೊಳಗೆ ಏನ್ ಬರ್ತೈತಿ ಅಂತಂದ್ರ ಸೈನ್ ಎ ಬರ್ತೈತಿ. ಇದು ಒಂದು ಗುಂಪಾಯ್ತು. ಇದನ್ನ ಬ್ರಾಕೆಟ್ ಹಾಕಿ ಬರ್ಕೊಡ್ತೀನಿ. ಮುಂದ
ಇಲ್ಲಿ ಏನದ್ರಿ ಇವೆರಡರೊಳಗೆ ಛೇದದೊಳಗೆ ಏನಾಗ್ತೈತಿ ಅಂತಂದ್ರೆ sin a ಎರಡದು ಛೇದ ಸೇಮ್ ಅದ ಅಂದ್ರೆ ಲಸ ಏನ್ ಬರ್ತೈತಿ ಅಂದ್ರೆ ಅದೇ ಬರ್ತೈತಿ. ಓಕೆ, ಇಲ್ಲಿ ಛೇದ ಸೇಮ್ ಐತೆ ಅಂದ್ರೆ ಅಂಶಗಳನ್ನ ಡೈರೆಕ್ಟ್ ಆಗಿ ಗುಣಿಸಬಹುದು ನಾವು, ಸಾರಿ ಕೂಡಿಸಬಹುದು ನಾವು. ಹೌದಾ, ಇದೇನಾಗ್ತ್ರಿ ಒಂದು ಪ್ಲಸ್ ಕಾಸ್ ಎ ಆಗಿರ್ತೈತಿ. ಸರಿನಾ? ರೈಟ್. ಓಕೆ, ಇದನ್ನ ನಾವು ಮುಂದುವರಿಸಿದ್ವಿ ಅಂದ್ರೆ ಇಲ್ಲಿ ಇವೆರಡು ಗುಣಿಸ್ಬಿಡೋಣಂತ್ರಿ. ಇದು ದಟ್ ಒಂದು ಮೈನಸ್ ಕಾಸ್ ಎ ಐತಿ, ಇಲ್ಲಿ ಒಂದು ಪ್ಲಸ್ ಕಾಸ್ ಎ ಐತಿ. ಓಕೆ, ಒಂದು ಮೈನಸ್ ಕಾಸ್ ಎ ಇಂಟು ಒಂದು ಪ್ಲಸ್ ಕಾಸ್ ಎ ಏನ್ರಿ ದಟ್ ಬೀಜಗಣಿತದ ನಿತ್ಯ ಸಮೀಕರಣಗಳ ಆಧಾರದ ಮೇಲೆ ಇದು ಯಾವ ರೀತಿ ಐತೆ ಅಂದ್ರೆ ಎ ಮೈನಸ್ ಬಿ ಇಂಟು ಎ ಪ್ಲಸ್ ಬಿ ಅಂದ್ರೆ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್. ಎ ಸ್ಕ್ವೇರ್ ಅಂದ್ರೆ ಒಂದು ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಂತಂದ್ರೆ ಏನಂತಂದ್ರೆ ಕಾಸ್ ಸ್ಕ್ವೇರ್ ಎ. ಸರ್ ಒಂದು ಸ್ಕ್ವೇರ್ ಯಾಕೆ ಬರಲ್ಲ? ಒಂದು ಸ್ಕ್ವೇರ್ ಬರೆದ್ರೆ ಒಂದೇ ಅಲ್ಲ, ಸೊ ಹಿಂಗಾಗಿ ನಾನು ಅದನ್ನ ಡೈರೆಕ್ಟ್ ಆಗಿ ಒಂದಂತ ಬರ್ಕೋತೀನಿ. ಸೈನ್ ಎ ಗುಂಡ್ಲೆ ಸೈನ್ ಎ ಅಂದ್ರೆ ಸೈನ್ ಸ್ಕ್ವೇರ್ ಎ. ಮುಂದೆ ಏನು ಒಂದು ಮೈನಸ್ ಕಾಸ್ ಸ್ಕ್ವೇರ್ ಎ ಅಂದ್ರೆ ಏನ್ರಿ ಸೈನ್ ಸ್ಕ್ವೇರ್ ಎ. ಸೊ ಹಾಗಾಗಿ ನಾನು ಇದನ್ನ ಸೈನ್ ಸ್ಕ್ವೇರ್ ಎ ಅಂತ ಬರ್ಕೋತೀನಿ. ಬಾಗ್ಲೆ ಸೈನ್ ಸ್ಕ್ವೇರ್ ಎ. ಸೈನ್ ಸ್ಕ್ವೇರ್ ಎಗೆ ಸೈನ್ ಸ್ಕ್ವೇರ್ ಎ ಕ್ಯಾನ್ಸಲ್ ಆದ್ರೆ ಏನ್ ಬರ್ತೈತಿ ಅಂದ್ರೆ ಒಂದು ಬರ್ತೈತಿ. ಓಕೆ, ಇದೇನ್ರಿ ಅವ್ರು ಕೇಳಿದ್ದು? ಹೌದ್ರಿ, ಇದ ಅವ್ರು ಕೇಳಿರುವಂತಹ ಬಲಬದಿ. ಸೊ ಅವ್ರ ಏನು ಸಾಧಿಸಂದಾರ ಅದನ್ನ ನಾವು ಇಲ್ಲಿ ಸಾಧಿಸಿದ್ದೇವೆ, ಸಾಧಿಸಲಾಗಿದೆ. ಈಗ ಒಂದಿಷ್ಟು ಹುಡುಗರು ಡೌಟ್ ಬರ್ತದೆ, ಸರ್ ನಾವೇನಾದ್ರೂ ಡೈರೆಕ್ಟ್ ಆಗಿ ಒನ್ ಮೈನಸ್ ಕಾಸ್ ಸ್ಕ್ವೇರ್ ಈಕ್ವಲ್ ಸೈನ್ ಸ್ಕ್ವೇರ್ ಅಂತ ಬರ್ದ್ವಿ ಅಂತಂದ್ರೆ ಚೆಕ್ ಮಾಡಿದ್ರೆ ಗೊತ್ತಾಗತ್ತನ್ರಿ. ಚಿಂತೆ ಮಾಡಕ್ ಹೋಗ್ಬೇಡ್ರಿ, ನಮಗ ಅದನ್ನ ಅವ್ರು ಏನಪ್ಪಾ ಅಂದ್ರೆ ನೋಡಿದ್ರೆ ಅವ್ರಿಗೆ ಏನಪ್ಪಾ ಅಂತಂದ್ರ ಗೊತ್ತಾಗ್ತತಿ. ಅದಕ್ಕ ನಾವು ಇದ್ರೊಳಗ ಏನ್ರಿ ಬೀಜಗಣಿತದೊಳಗ ಪ್ರತಿಯೊಂದಕ್ಕೂ ಕಾರಣ ಬರೀತಿದ್ವಿ, ಇದಕ್ಕ ಕಾರಣ ಬರೆಯುವಂತಹ ಅವಶ್ಯಕತೆ ಇಲ್ಲ. ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ್ರಿ, ನೀವು ಡೈರೆಕ್ಟ್ ಆಗಿ ಬರ್ದ್ರ ನೀವು ಇಷ್ಟು ಬರ್ದ್ರೆ ಸಾಕು, ದಟ್ ಚೆಕ್ ಮಾಡಿದ್ರೆ ಗೊತ್ತಾಗ್ತೈತಿ. ಓಕೆ, ನಂತರ 56ನೇಯ ಲೆಕ್ಕ ಏನ ನೋಡ್ರಿ, tan ಸ್ಕ್ವೇರ್ ಥೀಟಾ ಮೈನಸ್ sin ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು tan ಸ್ಕ್ವೇರ್ ಥೀಟಾ ಇಂಟು sin ಸ್ಕ್ವೇರ್ ಥೀಟಾ ಎಂದು ಸಾಧಿಸಿ ಅನ್ನುವಂತಹ ಲೆಕ್ಕ ನಾವು ಮೊದಲಕ್ಕೆ ಏನ್ ಮಾಡೋಣ್ರಿ, ಎಡಬದಿ ಬರ್ಕೊಂಡು ಸ್ಟಾರ್ಟ್ ಮಾಡೋಣ, ಮುಂದೆ ಬಲಬದಿಗೆ ಹೋಗಿ ನಿಲ್ಲೋಣಂತ್ರಿ. ಓಕೆ, LHS ಇಸ್ ಈಕ್ವಲ್ ಟು ಏನದ್ರಿ tan ಸ್ಕ್ವೇರ್ ಥೀಟಾ ಮೈನಸ್ sin ಸ್ಕ್ವೇರ್ ಥೀಟಾ, tan ಸ್ಕ್ವೇರ್ ಥೀಟಾ ಮೈನಸ್ sin ಸ್ಕ್ವೇರ್ ಥೀಟಾ. ನಮಗಿದು ಬಲಬದಿ ಸಿಗುವಂಗಿತ್ತು ಅಂದ್ರೆ ಸರಿ ಮಾಡೋಣ ಅಂತ, ಇಲ್ಲ ಅಂದ್ರೆ ಸ್ವಲ್ಪ ಎಲ್ಲಿ ತನಕ ಆಗುತ್ತೆ ಅಲ್ಲಿ ತನಕ ಮಾಡೋಣ, ಆನಂತರ ಬಲಬದಿ ತಗೊಂಡ್ಬರೋಣ ಅಂತ, ಏನ್ ತೊಂದರೆ ಇಲ್ಲ. ಸರಿ, tan ಸ್ಕ್ವೇರ್ ಥೀಟಾ ಅಂದ್ರೆ ಏನ್ರಿ sin ಸ್ಕ್ವೇರ್ ಥೀಟಾ ಬಾಗ್ಲೆ cos ಸ್ಕ್ವೇರ್ ಥೀಟಾ. ನಮಗ ಗೊತ್ತಿರುವಂತಹ ಮೊಟ್ಟ ಮೊದಲ ಸ್ಟೆಪ್ ಏನಪ್ಪಾ ಅಂದ್ರೆ ಎಲ್ಲವನ್ನು sin ಥೀಟಾ ಮತ್ತು cos ಥೀಟಾ ಒಳಗೆ ತರೋದು. ಓಕೆ, ಆಲ್ರೆಡಿ ಇದೇನಪ್ಪಾ ಅಂದ್ರೆ sin ಸ್ಕ್ವೇರ್ ಥೀಟಾ ಅಂದ್ರೆ sin ಸ್ಕ್ವೇರ್ ಥೀಟಾ ಏನೈತಿ ಕೆಳಗಡೆ ಏನು ಇಲ್ಲ ಅಂದ್ರೆ ಒಂದ್ ಇರ್ತೈತಿ. ಲೆಕ್ಕ ಸ್ಟಾರ್ಟ್ ಮಾಡ್ಬಿಡೋಣ. ಏನಾಗುತ್ತೆ ಇದು, ಏನಾಗುತ್ತಂದ್ರೆ ದಟ್ ಛೇದದೊಳಗ cos ಸ್ಕ್ವೇರ್ ಥೀಟಾ ಬರ್ತೈತಿ, cos ಸ್ಕ್ವೇರ್ ಥೀಟಾ ಮತ್ತು ಒಂದರ ಲಸ ಏನ್ ಬರ್ತದೆ cos ಸ್ಕ್ವೇರ್ ಥೀಟಾ ಬರ್ತೈತಿ. ಅಂಶದೊಳಗೆ ಏನ್ ಬರ್ತೈತ್ರಿ cos ಸ್ಕ್ವೇರ್ ಥೀಟಾ, ಒಂದ್ಲೆ cos ಸ್ಕ್ವೇರ್ ಥೀಟಾ. ಇಲ್ಲಿ ಏನ್ ಬರ್ತೈತಿ ಅಂದ್ರೆ ಒಂದು ಗುಂಡ್ಲೆ cos ಸ್ಕ್ವೇರ್ ಥೀಟಾ. ನಮ್ cos ಸ್ಕ್ವೇರ್ ಥೀಟಾ ಬರ್ಬೇಕಂದ್ರೆ ಒಂದಕ್ಕೆ ಇನ್ನು cos ಸ್ಕ್ವೇರ್ ಥೀಟಾ ಇಂದ ಗುಣಿಸಬೇಕಾಗ್ತೈತಿ. 1 ಇಂಟು sin ಸ್ಕ್ವೇರ್ ಥೀಟಾ ಅಂದ್ರೆ sin ಸ್ಕ್ವೇರ್ ಥೀಟಾ. ಓಕೆ, ಮೈನಸ್ sin ಸ್ಕ್ವೇರ್ ಥೀಟಾ ಇಂಟು cos ಸ್ಕ್ವೇರ್ ಥೀಟಾ ಅಂದ್ರೆ sin ಸ್ಕ್ವೇರ್ ಥೀಟಾ ಇಂಟು cos ಸ್ಕ್ವೇರ್ ಥೀಟಾ. ಅದ್ ಹೆಂಗೈತಿ ಹಂಗ ಬರಿತೀವಿ. ಎ ಗುಂಡ್ಲೆ ಬಿ ಅಂದ್ರೆ ಏನ್ ಬರಿತೀವಿ, ಎ ಬಿ ಅಂತ ಬರಿತೀವಿ. ಓಕೆ, ರೈಟ್. ಮುಂದೆ ಏನು, ಮುಂದೆ ಇವೆರಡರೊಳಗೂ ಏನಪ್ಪಾ ಅಂತಂದ್ರೆ sin ಸ್ಕ್ವೇರ್ ಥೀಟಾವನ್ನ ಕಾಮನ್ ತಗೊಳಕ್ ಬರ್ತ್ರಿ. ಕಾಮನ್ ತಗೊಳ್ಳಂತ ಇದನ್ನ ಕಾಮನ್ ತಗೊಂಡ್ರೆ sin ಸ್ಕ್ವೇರ್ ಥೀಟಾ ಗುಂಡ್ಲೆ ಇದು sin ಸ್ಕ್ವೇರ್ ಥೀಟಾ ಹೊರಗೆ ಹೋದ್ರೆ ಒಂದು ಬರ್ತೈತಿ, ಮೈನಸ್ ಇಲ್ಲಿ sin ಸ್ಕ್ವೇರ್ ಥೀಟಾ ಹೊರಗಡೆ ಹೋದ್ರೆ ಇಲ್ಲಿ ಏನು ಉಳಿತೈತಿ ಅಂತಂದ್ರೆ cos ಸ್ಕ್ವೇರ್ ಥೀಟಾ ಉಳಿತೈತಿ ಬಾಗ್ಲೆ cos ಸ್ಕ್ವೇರ್ ಥೀಟಾ. ಓಕೆ, ರೈಟ್. ಹಾಗಾದ್ರೆ ಇದೇನಾಗತ್ರಿ sin ಸ್ಕ್ವೇರ್ ಥೀಟಾ ಗುಂಡ್ಲೆ ಒಂದ್ ನಿಮಿಷ ರೀ, ಬಲಗಡೆ ನಾ ಲಕ್ಷಣ ಕೊಟ್ಟಿಲ್ಲ, ಬಲಬದಿ ಏನದ್ರಿ tan ಸ್ಕ್ವೇರ್ ಥೀಟಾ ಇಂಟು sin ಸ್ಕ್ವೇರ್ ಥೀಟಾ ಅಂತಂದ್ರೆ ಪ್ರೂವ್ ಮಾಡೋಣಾಗತ್ತಾರ. ಒಂದ್ ನಿಮಿಷ, sin ಸ್ಕ್ವೇರ್ ಥೀಟಾ ಬಾಗ್ಲೆ cos ಸ್ಕ್ವೇರ್ ಥೀಟಾ ಅಂದ್ರೆ ಇಲ್ಲಿ ನಮಗ ಏನ್ ಬರ್ತ್ರಿ, ಇಲ್ಲಿ ಏನ್ ಬರ್ತೈತಿ ಅಂದ್ರೆ tan ಸ್ಕ್ವೇರ್ ಥೀಟಾ ಆಲ್ರೆಡಿ ಬಂದ್ ಬರ್ತೈತಿ, ಗುಂಡ್ಲೆ 1 ಮೈನಸ್ cos ಸ್ಕ್ವೇರ್ ಥೀಟಾ ಅಂದ್ರೆ ಏನ್ರಿ sin ಸ್ಕ್ವೇರ್ ಥೀಟಾ. sin ಸ್ಕ್ವೇರ್ ಥೀಟಾ ಬಾಗ್ಲೆ cos ಸ್ಕ್ವೇರ್ ಥೀಟಾ ಅಂದ್ರೆ ನಮಗಿಲ್ಲಿ tan ಸ್ಕ್ವೇರ್ ಥೀಟಾ ಸಿಕ್ತು, ಗುಂಡ್ಲೆ sin ಸ್ಕ್ವೇರ್ ಥೀಟಾ. ಸೊ ಇಲ್ಲಿ ನೋಡಿದ್ವಿ ಅಂತಂದ್ರೆ ನಾವು ಅವ್ರೇನ್ ಸಾಧಿಸಂತ ಹೇಳಿದ್ರು ಆಲ್ರೆಡಿ ನಮ್ಗೆ ಇಲ್ಲಿ ಬೆಲೆ ಬಂದೈತಿ. ಸೊ ಈಸ್ ಈಕ್ವಲ್ ಟು RHS ಅವ್ರು ಹೇಳಿದ್ದನ್ನ ಸಾಧಿಸಿದ್ದೇವೆ. ಓಕೆ, ಸಾಧಿಸಲಾಗಿದೆ. ಸರಿನಾ? ಓಕೆ, ಇದನ್ನ ಪಾಸ್ ಮಾಡ್ಕೊಂಡು ಕಾಪಿ ಮಾಡ್ಕೊಡ್ರಿ. ನಂತರ 57ನೇ ಲೆಕ್ಕ. ಇದೇನಂದ್ರ 56ನೇ ಲೆಕ್ಕ ಹೆಂಗದಲ್ರಿ, ಸೇಮ್ ಹಂಗದ. ನೀವು ಇದನ್ನ ಮಾಡ್ಬೋದು ಅಂತಂದ್ರೆ ಅನ್ಕೊಂಡು ಇದನ್ನ ನಿಮ್ಗ ಬಿಡ್ತಾ ಇದ್ದೇನೆ, ಪ್ರಯತ್ನ ಮಾಡ್ರಿ, ನಿಮಗ್ ಬರ್ತದ. ಸರಿನಾ? ನಂತರ 58ನೇ ಲೆಕ್ಕ ಏನದ ನೋಡ್ರಿ, ಇದು ಸಹಿತ ಸಾಧಿಸಿ ಅಂತ ಕೇಳಾಕತ್ತಾರ. ಎಡಬದಿ ಬರ್ಕೊಂಡು ನಾವು ಲೆಕ್ಕ ಸ್ಟಾರ್ಟ್ ಮಾಡೋದಂತ್ರಿ.
ಓಕೆ. ಎಷ್ಟನೇದ್ರಿ? 58ನೆಯ ಲೆಕ್ಕ ಏನ್ ಕೊಟ್ರು ನೋಡ್ರಿ, ಸೈನ್ 30 ಡಿಗ್ರಿ ಪ್ಲಸ್ ಕಾಸ್ 60 ಡಿಗ್ರಿ ಪ್ಲಸ್ ಟ್ಯಾನ್ 45 ಡಿಗ್ರಿ ಪ್ಲಸ್ ಟ್ಯಾನ್ 45 ಡಿಗ್ರಿ ಈಸ್ ಈಕ್ವಲ್ ಟು ಸೆಕ್ 60 ಡಿಗ್ರಿ ಎಂದು ಸಾಧಿಸಿ ಅಂತ ಕೇಳಕತ್ತಾರ. ಓಕೆ, ನಾವು ಎಡಬದಿಯನ್ನ ಬರ್ಕೊಳ್ಳೋಣಂತ. ಏನದ ನೋಡ್ರಿ, ಎಡಬದಿ ಸೈನ್ 30 ಡಿಗ್ರಿ ಪ್ಲಸ್ ಕಾಸ್ 60 ಡಿಗ್ರಿ ಪ್ಲಸ್ ಟ್ಯಾನ್ 45 ಡಿಗ್ರಿ. ಕರೆಕ್ಟಾ? ಸರಿ, ಸೈನ್ 30 ಡಿಗ್ರಿ ಅಂದ್ರೆ ಏನ್ರಿ? ಸೈನ್ 30 ಅಂದ್ರೆ 1/2 ಇರ್ತೈತಿ. ಕರೆಕ್ಟಾ? ಪ್ಲಸ್ ಕಾಸ್ 60 ಅಂದ್ರೆ ನಮ್ಗೆ ಗೊತ್ತಿಲ್ಲ, ಸೈನ್ 30 ನೋಡ್ತೀವಿ, ಅದ್ರ ಬೆಲೆ ಏನಾಗಿರ್ತೈತಿ? ಇದು ಎರಡು ಏನಪ್ಪಾ ಅಂದ್ರೆ ಸೇಮ್ ಆಗಿರ್ತಾವ. ಹಂಗಂದ್ರೆ ಕಾಸ್ 60 ಅಂದ್ರೆ ಸೈನ್ 30 ಇಲ್ಲಿ ಬರ್ತಾವಲ್ರಿ, 1/2 ಅಂತೇಳಿ ಇದು 1/2 ಆಗಿರ್ತೈತಿ. ಪ್ಲಸ್ ಟ್ಯಾನ್ 45 ಅಂದ್ರೆ ಸೈನ್ 45 ಭಾಗಲೆ ಕಾಸ್ 45. 45 ಡಿಗ್ರಿ ಇದ್ದಾಗ ಸೈನ್ ಮತ್ತೆ ಕಾಸ್ ಬೆಲೆ ಎರಡು ಸೇಮ್ ಆಗಿರ್ತಾವು. ಹಂಗಂದ್ರೆ ಒಂದರಿಂದ ಭಾಗಿಸಿದ್ರೆ 1/√2 ಭಾಗಲೆ 1/√2 ಅಂದ್ರೆ 1 ಆಗಿರ್ತೈತಿ. ಓಕೆ, ಸರಿ. ಇಲ್ಲಿ ಛೇದದೊಳಗೆ ಏನು ಇಲ್ಲ ಅಂದ್ರೆ ಏನಾಗಿರ್ತೈತಿ ಅಂತಂದ್ರ ಒಂದಾಗಿರ್ತೈತಿ. ಸೊ 2 ಮತ್ತು 1 ಲಸ 2 ಬರ್ತೈತಿ. 2 ಒಂದ್ಲೆ 1 2 1 ಗುಣ್ಲೆ 1 ಪ್ಲಸ್ 1 ಪ್ಲಸ್ 1 2 1 1 2 2 4 ಭಾಗಲೆ 2 2 2 4 ಇದೇನಾಯ್ತ್ರಿ? 2 ಬಂತು. ಸೀಕಂಟ್ 60 ಬರ್ಲಿಲ್ಲಲ್ರಿ, ಅದ್ರ ಸಂಬಂಧ ಏನ್ ಮಾಡೋಣ ಅಂತಂದ್ರ ಈಗ ಬಲಬದಿ ತಗೊಳ್ಳೋಣ ಅಂತ. RHS ಇಸ್ ಈಕ್ವಲ್ ಟು ಇಲ್ಲೇ ಬಲಗಡೆ ಮಾಡ್ತೇನೆ ನೋಡ್ರಿ. RHS ಏನಿದ್ರಿ? ಸೀಕಂಟ್ 60 ಡಿಗ್ರಿ ಐತಿ. ಸೀಕಂಟ್ 60 ಡಿಗ್ರಿ ಅಂದ್ರೆ ಏನ್ರಿ? ವ್ಯಾಲ್ಯೂ ಗೊತ್ತದನ? ವ್ಯಾಲ್ಯೂ ನಮಗ ಕರೆಕ್ಟ್ ಆಗಿ ಗೊತ್ತಿಲ್ಲ ರೀ. ಸೀಕಂಟ್ 60 ಅಂದ್ರೆ ಇದು ಎದ್ರ ವಿಲೋಮ ಐತಿ? ಕಾಸ್ 60 ವಿಲೋಮ ಐತಿ. ಕಾಸ್ 60 ಅಂದ್ರೆ ನಾವೇನ್ ನೋಡ್ತೀವಿ? ಸೈನ್ 30 ಹೋಗ್ತೀವಿ. ಸೈನ್ 30 ಅಂದ್ರೆ 1/2. ಅದರದ್ದು ವಿಲೋಮ ಇದಾಗಿರ್ತೈತಿ. ಅದು 1/2 ವಿಲೋಮ ಅಂದ್ರೆ ಏನಾಗಿರ್ತೈತಿ ಅಂತಂದ್ರ 2 ಆಗಿರ್ತೈತಿ. ಓಕೆ, ಎಲ್ಲಿಂದ ಎಲ್ಲಿಗೆ ಜಂಪ್ ಆದ್ರಿ? ಸೀಕಂಟ್ 60 ಲಿಂದ ಕಾಸ್ 60 ಹೋದ್ವಿ. ಕಾಸ್ 60 ಲಿಂದ ನಾವೇನ್ ಮಾಡಿದ್ವಿ? ಸೈನ್ 30 ಹೋದ್ವಿ. ಸೈನ್ 30 ಬೆಲೆ 1/2 ಅಂದ್ರೆ ಕಾಸ್ 60 ಬೆಲೆ 1/2 ಆಗಿರ್ತೈತಿ. ಕಾಸ್ 60 ಬೇಡ, ಸೆಕ್ 60 ಬೇಕು. ಅದು ಅದ್ರ ಉಲ್ಟಾ ಆಗಿರ್ತೈತಿ. ಅಂದ್ರೆ ಅದರ 1/2 ವಿಲೋಮ 2 ಆಗಿರ್ತೈತಿ. ಓಕೆ, ರೈಟ್. ಸೊ ಇಲ್ಲೂ ಬೆಲೆ 2 ಐತಿ, ಇಲ್ಲೂ ಬೆಲೆ 2 ಐತಿ. ಸೊ ಆದುದರಿಂದ ಎಡಬದಿ ಇಸ್ ಈಕ್ವಲ್ ಟು ಬಲಬದಿ ಎಂದು ಸಾಧಿಸಲಾಗಿದೆ. ನೆಕ್ಸ್ಟ್ 59ನೇ ಲೆಕ್ಕ. ದತ್ತ ಇದನ್ನ ಸಾಧಿಸಿ ಅಂತ ಕೇಳಕತ್ತೀರಿ. ಮೊದ್ಲಕ್ಕೆ ನಾನು ಏನ್ ಮಾಡ್ತೀನಿ ಅಂತಂದ್ರೆ ಪ್ರಶ್ನೆ ಬರ್ಕೋತೀನಿ, ಆ ನಂತರ ಇದನ್ನ ಮುಂದ ಸಾಧಿಸೋಣಂತ್ರಿ. ಓಕೆ, ಸೊ ಲೆಕ್ಕ ಏನ್ ಕೊಟ್ರು ನೋಡ್ರಿ. ಸೈನ್ 30 ಡಿಗ್ರಿ ಪ್ಲಸ್ ಕಾಸ್ 60 ಡಿಗ್ರಿ ಬಾಗ್ಲೆ ಕೋಸಿಕಂಟ್ 30 ಡಿಗ್ರಿ ಮೈನಸ್ ಕಾಸ್ 45 ಡಿಗ್ರಿ ಈಸ್ ಈಕ್ವಲ್ ಟು ಸೈನ್ 90 ಡಿಗ್ರಿ ಎಂದು ಸಾಧಿಸಿ ಅಂತ ಕೇಳಾಕತ್ತಾರ. ಓಕೆ, ಈ ಲೆಕ್ಕದೊಳಗೆ ಒಂದು ಮಿಸ್ಟೇಕ್ ಐತ್ರಿ. ಇಲ್ಲಿ ಕಾಸ್ 45 ಡಿಗ್ರಿ ಐತಲ್ಲ, ಇದು ಕಾಸ್ 45 ಆಗಬಾರ್ದು. ಇದೇನಪ್ಪಾ ಅಂತಂದ್ರೆ ಕಾಟ್ 45 ಡಿಗ್ರಿ ಆಗಬೇಕು. ಒಂದ್ ವೇಳೆ ಕಾಸ್ 45 ಡಿಗ್ರಿ ಆಯ್ತು ಅಂತಂದ್ರೆ ಲೆಕ್ಕ ನಾವ್ ಏನ್ ಮಾಡಿದ್ರು ಸಹಿತ ಏನು ಎಡಬದಿ ಈಕ್ವಲ್ ಟು ಬಲಬದಿ ಅಂತಂದ ಹೇಳಿ ಸಾಧಿಸ್ಲಿಕ್ಕೆ ಆಗುದಿಲ್ಲ. ಲಕ್ಷ್ಯ ಇರಲ್ರಿ. ಓಕೆ, ಸೊ ಇದ್ರೊಳಗೆ 59ನೇ ಲೆಕ್ಕ ಸ್ವಲ್ಪ ಬದಲಾವಣೆ. ಇದು ಕಾಸ್ ಇಲ್ಲ ರೀ, ಕಾಟ್ ಅದ. ರೈಟ್. ಸೊ ಎಡಬದಿಯಿಂದ ಸ್ಟಾರ್ಟ್ ಮಾಡೋಣ. ಎಡಬದಿ ಇಸ್ ಈಕ್ವಲ್ ಟು ಏನೈತ್ರಿ? ಸೈನ್ 30 ಡಿಗ್ರಿ ಪ್ಲಸ್ ಕಾಸ್ 60 ಡಿಗ್ರಿ ಬಾಗ್ಲೆ ಕೋಸಿಕಂಟ್ 30 ಡಿಗ್ರಿ ಮೈನಸ್ ಕಾಟ್ 45 ಡಿಗ್ರಿ. ಇದ್ರ ಬೆಲೆಗಳನ್ನ ತುಂಬ್ಕೊಂಡ್ಬಿಡೋಣ. ಸೈನ್ 30 ಅಂದ್ರೆ ಎಷ್ಟ್ರಿ? 1/2 ಪ್ಲಸ್ ಕಾಸ್ 60 ಅಂದ್ರೆ ಏನ್ರಿ? ಕಾಸ್ 60 ನಮ್ಗೆ ಗೊತ್ತಿಲ್ಲ, ಇದು ಸೈನ್ 30ಕ್ಕೆ ಸಮ ಆಗಿರ್ತೈತಿ. ಎರಡು ಒಂದ ಬೆಲೆ ಆಗಿರ್ತಾವು. ಸೈನ್ 30 ಅಂದ್ರೆ ಎಷ್ಟದ್ರಿ? 1/2 ಆಗೈತಿ. ಸರಿನಾ? ರೈಟ್. ಸೊ ಇದು 1/2 ಪ್ಲಸ್ 1/2 ಬಾಗ್ಲೆ ಕಾಸ್ ಕೋಸೆಕ್ 30. ಕೋಸಿಕಂಟ್ 30 ಅಂತಂದ್ರೆ ಕೋಸಿಕಂಟ್ ಬೆಲೆ ಅಂದ್ರೆ ನಾವೇನ್ ನೋಡ್ತೀವ್ರಿ? ಇದು ಎದುರು ವ್ಯುತ್ಕ್ರಮ ಅದ, ಎದುರು ವಿಲೋಮ ಅದ, ಸೈನ್ ವಿಲೋಮ ಅದ. ಕೋಸೆಕ್ 30 ಗೊತ್ತಿಲ್ಲ, ಸೈನ್ 30 ಗೊತ್ತು. ಸೈನ್ 30 ಅಂದ್ರೆ 1/2. ಅದ್ರ ವಿಲೋಮ ಅಂದ್ರೆ ಏನಾಗಿರ್ತೈತಿ ಅಂತಂದ್ರ 2/1 ಅಥವಾ 2 ಆಗಿರ್ತೈತ್ರಿ. ಮೈನಸ್ ಕಾಟ್ 45 ಅಂದ್ರೆ ಟ್ಯಾನ್ 45 ವಿಲೋಮ.
tan 45 ಅಂದ್ರೆ 1 ಆಗೈತಿ, ಅದ್ರ ವಿಲೋಮ ಅಂದ್ರೆ ಏನಾಗಿರ್ತೈತಿ 1 ಆಗಿರ್ತೈತಿ. ಸರಿನಾ? ರೈಟ್. ಈ ಲೆಕ್ಕವನ್ನ ಇಲ್ಲೇ ನಾನು ಮುಂದುವರಿಸ್ತೇನೆ ನೋಡ್ರಿ. ಓಕೆ, ಸರಿ. ಏನದ್ರಿ? ಎಡಬದಿ ಇಸ್ ಈಕ್ವಲ್ ಟು ಏನದ್ರಿ? 1/2 ಪ್ಲಸ್ 1/2. ಓಕೆ, ಸೊ ಅಂಶ ಎರಡರ ಲಸ ಏನ್ ಬರ್ತ್ರಿ? 2 ಬರ್ತೈತಿ. ಓಕೆ, ಅಂಶದೊಳಗೆ ಏನಪ್ಪಾ ಅಂದ್ರೆ ದಟ್ ಎರಡು ಕಡೆ 1 ಐತಿ, ಹಿಂಗಾಗಿ ನಾನು ಎರಡು ಅದನ್ನ ಕೂಡಿಸ್ಬಿಡ್ತೀನಿ. 1 + 1 ಬಾಗ್ಲೆ 2 - 1 ಅಂದ್ರೆ ಏನ್ ಬರ್ತ್ರಿ? 2 ಬರ್ತೈತಿ. ಓಕೆ, 1 + 1 ಅಂದ್ರೆ 2 ಬಾಗ್ಲೆ 2. ಛೇದದೊಳಗೆ ಏನಪ್ಪಾ ಅಂತಂದ್ರೆ 1 ಐತಿ ಅಂತಂದ್ರೆ ನಾವು ಇದನ್ನ ಪೂರ್ತಿ 1ರಿಂದ ಭಾಗಿಸಿದ್ವಿ ಅಂದ್ರೆ ಉತ್ತರ 1 ಬಂದಿರ್ತೈತಿ. ಸೊ ಅದನ್ನ ನಾನು ಬರೀದನ್ನ ತೆಗೆದು ಬಿಡ್ತೀನಿ, ಬರೆಯೋಂಗಿಲ್ಲ. ಓಕೆ, ಈಗ ನೆಕ್ಸ್ಟ್ 2 × 1 = 2, 2 × 2 ಉತ್ತರ ಎಷ್ಟು ಬಂತ್ರಿ? ಇಲ್ಲಿ 1 ಬಂತು. ಓಕೆ, ಸೊ ನಾನು ಇದನ್ನ ನೀಟಾಗಿ ಇಲ್ಲಿ ಬರೆದ್ಬಿಡ್ತೀನಿ. ಏನ್ರಿ? ಎಡಬದಿ ಇಸ್ ಈಕ್ವಲ್ ಟು ಏನಪ್ಪಾ ಅಂತಂದ್ರೆ 1 ಬಂತು. ಬಲಬದಿ ಏನ್ ಕೊಟ್ಟಾರ್ರಿ ಅವರು? ಬಲಬದಿ ಏನ್ ಕೊಟ್ಟಾರ ಅವರು? RHS ಇಸ್ ಈಕ್ವಲ್ ಟು sin 90. ಇಷ್ಟ ಗುದ್ದಾಡೋದು ಇದನ್ನ ಮುಂದೆ ಬರಬಿಡ್ತಾ ನೋಡ್ರಿ. ಏನ್ರಿ? ಬಲಬದಿ ಇಸ್ ಈಕ್ವಲ್ ಟು sin 90 ಡಿಗ್ರಿ. ಹೌದೇನ್ರಿ? sin 90 ಡಿಗ್ರಿ ಕೊಟ್ರ. sin 90 ಅಂದ್ರೆ ಎಷ್ಟ್ರಿ? 1 ಆಗಿರ್ತೈತಿ. ಹೌದಾ? RHS ಇಸ್ ಈಕ್ವಲ್ ಟು 1. ಎಡಬದಿನೂ 1 ಬರಾಕತ್ತೈತಿ, ಬಲಬದಿನೂ 1 ಬರಾಕತ್ತೈತಿ. ಹಂಗಂದ್ರೆ ಇಲ್ಲಿ ಎಡಬದಿ ಇಸ್ ಈಕ್ವಲ್ ಟು ಬಲಬದಿ ಆಗಿರ್ತೈತಿ. LHS ಇಸ್ ಈಕ್ವಲ್ ಟು RHS. ಇದೇನ್ರಿ ಅವ್ರು ಸಾಧಿಸಿದ್ದು? ಹೌದು. ಹಂಗಂದ್ರೆ ಅವ್ರು ಸಾಧಿಸಿದ್ದನ್ನ ಸಾಧಿಸಿದೇವಿ, ಸಾಧಿಸಲಾಗಿದೆ. ಓಕೆ, ನೆಕ್ಸ್ಟ್ 60ನೇ ಲೆಕ್ಕ ಏನ್ ಹೇಳಕತ್ತಾರ್ರಿ? ಇದರ ಬೆಲೆಯನ್ನ ಕಂಡಿಡಿ ಅಂತ ಹೇಳಕತ್ತಾರ. ಸೊ ಅದ್ರ ಬೆಲೆಯನ್ನ ಕಂಡಿಡಿನಂತ ಮೊದ್ಲಕ್ಕೆ ಅವ್ರು ಏನ್ ಕೊಟ್ಟಾರ ಅದನ್ನ ಬರ್ಕೊಳ್ಳೋಣಂತ್ರಿ. ಆಂತರ ಬೆಲೆ ಕಂಡಿಡಿಯಾಕ ಸುಲಭ ಆಗಿರ್ತೈತ್ರಿ. cos 45 ಡಿಗ್ರಿ ಗುಂಡ್ಲೆ sin 45 ಡಿಗ್ರಿ ಬಾಗ್ಲೆ ಏನದರಿ ಸೀಕಂಟ್ 30 ಡಿಗ್ರಿ ಮೈನಸ್ ಕಾಟ್ 60 ಡಿಗ್ರಿ ಅಂತ ಕೊಡಾಕತ್ತಾರ್ರಿ. ಸರಿನಾ? ರೈಟ್. ಈಸ್ ಈಕ್ವಲ್ ಟು ಏನದ್ರಿ? ಕಾಸ್ 45 ಡಿಗ್ರಿ ಅಂದ್ರೆ ಏನ್ರಿ? 1/√2 ಆಗಿರ್ತೈತಿ. ಓಕೆ, ಕಾಸ್ ಮತ್ತು ಸೈನ್ ಗಳ ಬೆಲೆಗಳು ಯಾವಾಗ ಸಮ ಇರ್ತಾವ ಅಂತಂದ್ರ ಕೋನ 45 ಡಿಗ್ರಿ ಆದಾಗ. ಓಕೆ, ಸೈನ್ 45 ಡಿಗ್ರಿ ಅಂದ್ರೆ ಏನ್ರಿ? 1/2 1/√2 ಗುಂಡ್ಲೆ 1/√2 ಬಾಗ್ಲೆ ಸೆಕೆಂಟ್ 30. ಸೆಕೆಂಟ್ 30 ಅಂದ್ರೆ ಇದು ಎದರದು ವಿಲೋಮ? ಕಾಸದ ವಿಲೋಮ. ಕಾಸ್ 30 ನೋಡ್ತೀವಿ, ಅದ್ರ ಕಾಸ್ 30 ಬೆಲೆ ನಮಗೆ ಸರಿಯಾಗಿ ಗೊತ್ತಿಲ್ಲ. ಸೈನ್ 60 ನೋಡ್ತೀವಿ. ಸೈನ್ 60 ಅಂದ್ರೆ √3/2. ಇದು ಅದರ ವಿಲೋಮ ಆಗಿರ್ತೈತಿ. ಅಂದ್ರೆ ಇದೇನಾಗತ್ತಪ್ಪ ಅಂತಂದ್ರ 2/√3 ಆಗಿರ್ತೈತಿ. ಸರಿನಾ? 2/√3 ಮೈನಸ್ ಕಾಟ್ 60. ಕಾಟ್ 60 ಅಂದ್ರೆ ಇದು ಟ್ಯಾನ್ 60ರ ವಿಲೋಮ ಆಗಿರ್ತೈತಿ. ಟ್ಯಾನ್ 60 ಅಂದ್ರೆ √3 ಆಗಿರ್ತೈತಿ. ಅದರ ವಿಲೋಮ ಅಂದ್ರೆ ಏನಾಗತ್ರಿ? 1/√3 ಆಗಿರ್ತೈತಿ. ಸರಿನಾ? ರೈಟ್. ಸೊ ಇಲ್ಲಿ ನಾವು ಇದು ಎರಡು ಗುಣಿಸಿದ್ವಿ ಅಂತಂದ್ರೆ ಇದೇನ್ ಬರ್ತ್ರಿ? 1/√2 ಇಂಟು 1/√2 ಅಂದ್ರೆ √2 × √2 ಅಂದ್ರೆ √2 ಸ್ಕ್ವೇರ್ ಆಗುತ್ತೆ. ಸ್ಕ್ವೇರ್ ಕ್ಯಾನ್ಸಲ್ ಆದ್ರೆ ಏನಾಗತ್ರಿ? 2 ಬರ್ತೈತಿ. ಸರಿನಾ? 1/2 ಬಾಗ್ಲೆ ಇಲ್ಲಿ ಲಸ ತೆಗೆನ. ಲಸ ತೆಗರ್ ಏನ್ ಬರ್ತ್ರಿ? √3 ಬರ್ತೈತಿ. ಅಂಶದೊಳಗೆ ಏನೈತ್ರಿ? 2 - 1 ಬರ್ತೈತಿ. ಛೇದ ಸೇಮ್ ಐತೆ ಅಂದ್ರೆ ದಟ್ ಅಂಶ ಏನಪ್ಪಾ ಅಂತಂದ್ರೆ ಅದು ಕುಡಿಸಿದ್ರೆ ಕುಡ್ಸೋಣ, ಕಳೆದಿದ್ರೆ ಕಳೆಯೋಣ. ಓಕೆ, ಸರಿ. ಇದರ ಬೆಲೆ ಮುಂದೆ ನೋಡೋದಾಯ್ತು ಅಂತಂತಂದ್ರ ಇಲ್ಲೇ ಬರ್ಕೊಂಡ್ಬಿಡ್ರಿ, ಇಲ್ಲಿ ಮುಂದೆ ಬರ್ತೀನಿ ನೋಡ್ರಿ. ಓಕೆ, 1/2 ಬೇಡ 1/2 ಬಾಗ್ಲೆ 2 ಒಳಗೆ 1 ಹೋದ್ರೆ ಏನಾಗ್ತ್ರಿ? 1/√3. ಇಲ್ಲಿ ಎಡಗಡೆ ಏನ್ ಬರಿಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ಓಕೆ, ಡೈರೆಕ್ಟ್ ಆಗಿ ಈಸ್ ಈಕ್ವಲ್ ಟು ಅಂತ ಬರ್ತಾನೆ ಮುಂದೆ ಸ್ಟಾರ್ಟ್ ಮಾಡ್ಬಿಡೋಣ. ಓಕೆ, ಸೊ ಇದು 1/2 ಇದು 1/√3. ಇದು ಮೇಲ್ಗಡೆ ಹೋದ್ರೆ ವ್ಯುತ್ಕ್ರಮ ಆಗ್ತತಿ. ಅಂದ್ರೆ ಏನಾಗತ್ತಪ್ಪ ಅಂದ್ರೆ ಇದು √3/1 ಆಗುತ್ತೆ. 1 × √3 ಅಂದ್ರೆ √3, 2 × 1 ಅಂದ್ರೆ 2 ಆಗಿರ್ತತಿ. ಓಕೆ, ಸೊ ಅವ್ರು ಕೇಳಿರುವಂತಹ ಒಂದು ದಟ್ ಏನ್ರಿ ಇದರ ಬೆಲೆ ಏನಾಗಿರ್ತೈತಿ ಅಂತಂದ್ರೆ √3/2 ಆಗಿರ್ತೈತಿ. ಓಕೆನಾ? ಇದನ್ನ ಪಾಸ್ ಮಾಡ್ಕೊಂಡು ಕಾಪಿ ಮಾಡ್ಕೊಡ್ರಿ. ತ್ರಿಕೋನಮಿತಿ ಪ್ರಸ್ತಾವನೆ ಪಾಠದ 2 ಅಂಕದ ಪ್ರಶ್ನೆಗಳು, ಇನ್ನೂ 18 ಪ್ರಶ್ನೆಗಳದಾವ್ರಿ. ಅವನ್ನ ಮುಂದಿನ ವಿಡಿಯೋದೊಳಗೆ ಡಿಸ್ಕಸ್ ಮಾಡೋಣ. ಓಕೆ, ಸೊ ಚೆನ್ನಾಗಿ ಓದ್ಕೊಳ್ರಿ, ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ರಿ. ಎಲ್ಲರಿಗೂ ದೇವ್ರು ಒಳ್ಳೇದ್ ಮಾಡ್ಲಿ ಅಂತ ಆಶಿಸ್ತಾ ಈ ಒಂದು ವಿಡಿಯೋನ ನಾನು ಅಲ್ಲಿಗೆ ಮುಗಿಸ್ತಾ ಇದ್ದೇನೆ.